ಚೆಲ್ವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ ಎನ್ನುವಂಥದ್ದನ್ನ ನಾವು ಈ ಮನಸ್ಸೇ ಜಾಣನೂ ನೀ ಅದಿ ಮತ್ತು ಮುದ್ದನು ಅದಿ. ಮುದ್ದು ಮಾಡಿ ಆ ಮಗುವನ್ನ ಪ್ರೀತಿಯಿಂದ ಮಾಡಿ ಆ ಮಗುವಾಗ ಒಳ್ಳೆ ರೀತಿಯಿಂದ ನಡೆಸ್ಕೊಳಕ್ಕೂ ಬರ್ತದ. ಮಗು ಒಂದ್ ವೇಳೆ ಹಠ ಮಾರಿತಿದ್ನಂದ್ರ ಅವನು ಒಡೆದು ಬಡದು ಅಂದ್ರೆ ಯೋಗ, ಹಠಯೋಗ, ಲಯಯೋಗ, ಹಠಯೋಗದಿಂದ ಮನಸ್ಸನ್ನ ಅದನ್ನ ನಾವು ಒಳ್ಳೆ ರೀತಿ ಬಳಸ್ಕೊಳಕ್ಕೂ ಬರ್ತದ. ಮತ್ತು ಹಿಂಗ ಅನೇಕ ರೀತಿಯಿಂದ ನಾವು ಕೇಳ್ಕೊಂಡು ಬಂದೇವಿ. ಅದು ಮನುಷ್ಯ ಹೆಂಗದ ಅಂದ್ರ ಜಾಣ ಕೋಗಿಲೆ ಅದ. ಕೋಗಿಲೆ, ಚೆಲ್ಲುವ ಕೋಗಿಲೆ, ಮುದ್ದು ಕೋಗಿಲೆ ಮತ್ತು ಜಾಣ ಕೋಗಿಲೆ ಅನ್ನುವಂತ ಮೂರು ನುಡಿಗಳನ್ನ ಇಟ್ಕೊಂಡು ಹೇಳ್ಕೊತ ಬಂದಾರ. ಈ ಚೆಲುವ ಕೋಗಿಲೆ ಅಂದ್ರೆ ಸುಂದರವಾದ ಕೋಗಿಲೆ, ಮುದ್ದು ಕೋಗಿಲೆ ಅಂದ್ರೆ ಎಲ್ಲರ ಪ್ರೇಮಕ್ಕೂ ಪಾತ್ರನಾಲಕ್ಕೂ ಬರ್ತದ. ಮತ್ತು ಜಾಣ ಕೋಗಿಲೆ ಅಂದ್ರ ಬುದ್ಧಿವಂತನಾಗಿ ಆ ಮನಸ್ಸನ್ನು ಬಳಸ್ಕೊಂಡೇವಂದ್ರ ಆ ಬುದ್ಧಿವಂತನಾಗಿನೂ ಅದು ನಮಗ ಪರಿವರ್ತನೆ ಆಗ್ತದ. ಆ ಮನಸ್ಸ ನಾವ್ ಎದಕ್ಕೆ ಹಚ್ಚಿ ನಾವು ಏನು ಬಳಸ್ಕೊತೀವಿ ಆ ಆಕಾರ ಆಗ್ತದ ಅನ್ನುವಂಥದನ್ನ ನಿನ್ನೆ ದಿವಸ ಎರಡು ನುಡಿಗಳನ್ನ ನಾವು ಕೇಳ್ಕೊಂಡು ಬಂದೇವಿ. ಇಲ್ಲಿ ಒಟ್ಟಾರೆ ನಮಗೆ ಏನಪ್ಪಾ ಅಂದ್ರ ಈ ಮನಸ್ಸನ್ನ ಒಳ್ಳೇದಕ್ಕನ್ನ ಹಚ್ಚಿ ಆ ಒಳ್ಳೆ ಕಾರ್ಯಗಳನ್ನ ತಗೊಂಡು ಒಳ್ಳೆ ಫಲವನ್ನ ಪಡೆದು ನಾವು ಸುಖದಿಂದನೂ ಇರಾಕ್ ಬರ್ತದ, ಮುಕ್ತನಾಗ್ಲಾಕು ಬರ್ತದ. ಈ ಮನಸ್ಸೇ ಕಾರಣದ ಅನ್ನುವಂಥದ್ದನ್ನ ಮನಸ್ಸಿನ ಮಹತ್ವವನ್ನ ತಿಳ್ಕೊಂಡೇವಂದ್ರ ಆ ಮನಸ್ಸನ್ನ ನಾವು ಎದಕ್ ಹಚ್ತೇವಪ್ಪ ಅಂದ್ರ ಒಳ್ಳೇದಕ್ಕೆ ಹಚ್ಚಿ ಒಳ್ಳೆ ಫಲವನ್ನ ಬೆಳೆದು ನಾವು ಮುಕ್ತರಲಾಕ್ ಬರುವಂತ ಒಂದು ಒಳ್ಳೆ ಅವಕಾಶ ಈ ಮನುಷ್ಯ ಜನ್ಮದಾಗ ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ 2 ದಿವಸಗಟ್ಲೆ ನಾವು ನಿನ್ನೆ ಚರ್ಚೆ ಮಾಡ್ಕೋತ ಬಂದೇವಿ. ಇವತ್ತು ಕೂಡ ಇಲ್ಲಿ ಏನ್ ಹೇಳ್ಕೊತ ಬಂದ್ರ ಹಿಂದೆ ಏ ಕೋಗಿಲೆ ಎಲೆ ಮನಸ್ಸೆ, ಹಿಂದೆ ಪೂರ್ವದಲ್ಲಿ ಈಶನ ಪರಮಾತ್ಮನನ್ನ ಹಿಂದೆ ತಪದೋಳಿ ಈಶನೋದಿ ತಿರಲೆಚ್ಚು ಬೆಂದ ಕಾಮನ ಬಿಟ್ಟ ಕೋಗಿಲೆ, ಬಂದು ಬೇಗದಿ ಬಾಲೆಂದು ಧರನ ಕೂಡಿ ಕುಂದಲೆ ನೀ ಬಾಳು ಕೋಗಿಲೆ ಅನ್ನುವಂಥದ್ದನ್ನ ನಿನ್ನೆ ನಾವು ಕೇಳ್ಕೊಂಡು ಬಂದೇವಿ. ಅಂದ್ರ ಇಲ್ಲಿ ಏನಂದ್ರ ಆ ಪರಮಾತ್ಮ ಚಂದ್ರನನ್ನ ತಲೆ ಒಳಗೆ ಇಟ್ಟುಕೊಂಡ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಮತ್ತು ಇಲ್ಲಿ ಇನ್ನೊಂದು ಆ ಗಂಗೆಯನ್ನು ಕೂಡ ತಲೆಯಲ್ಲಿ ಇಟ್ಟುಕೊಂಡು ಬಂದ ಅನ್ನುವಂಥದ್ದನ್ನ ಆ ಗಂಗೆ ತಲೆಯನ್ನ ವಾಚಾರ್ಥದಿಂದ ನಾವು ಲಕ್ಷ್ಯಾರ್ಥ ಏನ್ ತಿಳ್ಕೊಬೇಕಾಗ್ಯದಂದ್ರ ಆ ದೇವ ಗಂಗೆಯನ್ನು ಅಂದ್ರೆ ಚಂದ್ರನನ್ನ ಯಾಕೆ ತಲೆ ಇಟ್ಕೊಂಡ ಅಂದ್ರ ಜ್ಞಾನವು ತಲೆಯಲ್ಲಿ ಇರುವುದರಿಂದ ಅಲ್ಲಿ ಶಾಂತಿ ಸಮಾಧಾನ ತಲೆ ಒಳಗಿರುವುದರಿಂದ ಆ ಗಂಗೆಯನ್ನ ತಲೆ ಒಳಗಿಟ್ಟುಕೊಂಡ ಮತ್ತು ಶಾಂತಿ ಸಮಾಧಾನ ನೆಮ್ಮದಿ ಇವತ್ತ ನಾವು ಚಂದ್ರನ ಆಶ್ರಯಕ್ಕೆ ಹೋದಾಗ ಎಷ್ಟು ನಮ್ಗೆ ಮನಸ್ಸು ಉಲ್ಲಾಸ ಆಗ್ತದ. ಹಂಗ ಆ ಚಂದ್ರನನ್ನು ಕೂಡ ತಲೆಯಾಗಿ ಇಟ್ಟುಕೊಂಡ ಶಾಂತಿ ಎಲ್ಲಿ ಅದಂದ್ರ ಹೊರಗಿಲ್ಲ, ಸುಖ ಎಲ್ಲಿ ಅದಂದ್ರ ಹೊರಗಿಲ್ಲ, ನನ್ನಲ್ಲಿ ಅದ ಅನ್ನುವಂಥದ್ದನ್ನ ತಿಳಿಸಾಕ ಒಂದು ಲಕ್ಷ್ಯಾರ್ಥ, ವಾಚಾರ್ಥ ಮತ್ತು ಲಕ್ಷ್ಯಾರ್ಥ ಅಂತ ಇರ್ತದ. ಹೇಳಕ್ ಒಂದು ವಾಚಾರ್ಥ ಮುಖಾಂತರ ಹೇಳುದು, ಅದ್ರ ಲಕ್ಷ್ಯಾರ್ಥಕ್ಕೆ ಹೋದೆವಪ್ಪ ಅಂದ್ರ ಈಗ ಎಲ್ಲರಿಗೂ ಲಕ್ಷ್ಯಾರ್ಥ ತಿಳಿದಿಲ್ಲ. ವಾಚಾರ್ಥ ಮುಖಾಂತರ ಲಕ್ಷ್ಯಾರ್ಥ ಗ್ರಹಣ ಮಾಡಕ ಆ ಎರಡೂ ನಮ್ಗೆ ತಲೆ ಒಳಗದಾವು, ಪರಮಾತ್ಮನಲ್ಲಿ ತಲೆ ಒಳಗದಾವು ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ವಾಚಾರ್ಥ ಲಕ್ಷ್ಯಾರ್ಥ ಬೆಳೆಸ್ಯಾರ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಗ್ತದ. ಕೋಗಿಲೆ ಅಂದ್ರ ಹಾಗಾದ್ರೆ ನಾ ಯಾರನ್ನು ವರ್ಣಿಸಲಿ ಅನ್ನುವಂಥದ್ದನ್ನ ಇಲ್ಲಿ ಏ ಮನುಷ್ಯ, ನೀ ಶುಭವಾದ ಶಬ್ದಗಳಿಂದ ಕಾಮನನ್ನು ವರ್ಣಿಸಿ ಹೋದರೆ ನೀನು ಅನರ್ಥವೇ ಆಗ್ತದ. ಅಂದ್ರೆ ನೀನು ಕಾಮನೆ ಅಂದ್ರ ಈ ಬಯಕೆಗಳಿಂದ ಏನ್ ವರ್ಣ ಮಾಡಕ್ ಹೋದೆ ಅಂದ್ರ ನಿನ್ನ ಅನರ್ಥನೇ ಜೀವನ ಆಗ್ತದ. ನಾವ್ ನೋಡ್ರಿ ಬರೀ ಎಲ್ಲಿದೇವಪ್ಪ ಅಂದ್ರ ಅವ್ರು ಅಷ್ಟು ಮನಿ ಕಟ್ಸಿದ್ರು, ಅಷ್ಟು ಎತ್ತರ ಕಟ್ಟಿದ್ರು, ಅಷ್ಟು ಗಳಿಕೆ ಮಾಡಿದ್ರು, ಅಷ್ಟು ಕಾರ್ ತಗೊಂಡ್ರು. ನಮ್ ಮನಸ್ಸು ಬರೀ ಇದ್ರಾಗೆ ನಾವು ತೊಡಗಿಸ್ದೇವಪ್ಪ ಅಂದ್ರ ಅದೇನಾಗ್ತದ, ವ್ಯರ್ಥ ಆಗ್ತದ. ಅದೇ ಮನಸ್ಸನ್ನ, ಈ ಮನಸ್ಸನ್ನ ಪರಮಾತ್ಮಗನ್ನ ವಿಚಾರ ಮಾಡಕ, ಅವನು ಪರಮಾತ್ಮನನ್ನ ಕೊಂಡಾಡಕ, ಆ ಪರಮಾತ್ಮ ವಿಚಾರವನ್ನ ನಾವು ತಿಳ್ಕೊಳಕ್ ಹೋದೇವಂದ್ರ ನಾವು ಕೂಡ ಅಲ್ಲಿ ಪರಮಾತ್ಮನೇ ಆಗ್ತೇವೆ ಅನ್ನುವಂಥದ್ದನ್ನ ಹೇಳುವಂತ ಉದ್ದೇಶದ ಒಟ್ಟಾರೆ ಅವ್ರದ್ದು ಇಲ್ಲಿ. ಹಾಗಾದ್ರೆ ನಾನು ಯಾರನ್ನು ವರ್ಣಿಸಲಿ? ಪ್ರಕಾಶಮಾನವಾದ ಹೊಳೆಯತಕ್ಕ ಪಾರ್ವತಿಗೆ ಪತಿಯಾದ ಪರಮಾತ್ಮನ ನೀನು ಬಿಡದೆ ಕೊಂಡಾಡು, ಇದರಿಂದ ನೀನು ಕಲ್ಯಾಣಿ ಆಗ್ತದ, ಕಲ್ಯಾಣ ಒಳ್ಳೇದಾಗ್ತದ ಅನ್ನುವಂಥದ್ದು ಹೇಳ್ಯಾರ. ಮತ್ತು ಇನ್ನು ಕಾಮನ ಸಂಘ ಮಾಡಿದ್ರೆ ನೀನು ಎರಡನೆಯವರಿಗೆ ನೀನು ಕಾಮನ ಸಂಘ ಮಾಡಿದೆಪ್ಪ ಅಂದ್ರ ಎರಡನೇದವರಿಗೆ ಹುಟ್ಟಿದವನೆಂದು ಅನ್ನುತ್ತಾರೆ. ಆದ್ದರಿಂದ ಅವನ ಸಂಘವನ್ನು ಬಿಡ ಎಂದು ಉಪದೇಶ ಈ 3ನೇ ನುಡಿ ಒಳಗೆ ಹೇಳ್ಕೋತ ಹೋಗ್ತಾರೆ. ಇದು 5ನೇ ನುಡಿ ಒಳಗ
ನಿನ್ನೆ 3 ನುಡಿಗಳನ್ನ ಹೇಳಿದ್ವಿ. ಇವತ್ತು 4ನೇ ನುಡಿಯನ್ನ ಮಾತಾಡ್ಕೋತ ಇವತ್ತು 5ನೇ ನುಡಿ ಒಳಗ ದುರುಳ ಕಂತಿವಿ ನೋಡಿನಿರೇ ಲೋಕದೊಳ್ ನಿನ್ನ ಪರಪುಟ್ಟನೆಂಬರು ಕೋಗಿಲೆ. ಅಂದ್ರೆ ನೀ ಬ್ಯಾರೆದವ್ ಹುಟ್ಟಿದಿ ಅನ್ನಿಸ್ತದ. ಏ ಮನಸ್ಸೇ ನೀನ್ ಏನು ಮಾಡು ಅಂದ್ರೆ 2ನೇದವ್ರು ಹುಟ್ಟಿನಂದ ಅನ್ನೋದು. ಏ ಮನಸ್ಸೇ ಕೋಗಿಲೆ, ಎಲೆ ಮನಸ್ಸೇ ಧರೆಗೆ ಜನಕನಾದ, ಭೂಮಿಗೆ ಒಡೆಯನಾದ, ನಮ್ಮನ್ನ ಹುಟ್ಟಿಸಿದವನ ಯಾರು ಅಂದ್ರ ಆ ಪರಮಾತ್ಮನೇ. ಆ ಪರಮಾತ್ಮ ನಾವು ಏನ್ ತಿಳ್ಕೊಂಡೆ, ಲೌಕಿಕರು ತಂದೆ ತಾಯಿ ಇವ್ರ ನಿಮಿತ್ತ ಅದರ, ಎಲ್ಲವನ್ನು ಮಾಡ್ದವ ಪರಮಾತ್ಮನೇ ಅದಾನ. ನಮಗ ನಾವು ಹೊಟ್ಟಿ ಒಳಗಿದ್ದಾಗ ಅದನ್ನ ಯಾರು ದೊಡ್ಡದು ಮಾಡಿದ್ರು, ಯಾರು ಕೈಯ ಕಾಲ ಕಣ್ಣ ತಂದೆ ತಾಯಿ ನಾವ್ ಯಾರು ಕೊಟ್ಟಾರನು? ನಿಮಿತ್ತ ತಂದೆ ತಾಯಿ. ಇಲ್ಲಿ ಏನಾಗ್ಯದ, ಲೌಕಿಕ ವ್ಯವಹಾರಕ್ಕೆ ನಿಮಿತ್ತ ಬೇಕಾಗ್ಯದ. ಅದ್ರಲ್ಲಿ ಯಾರದನಂದ್ರ ಇದಕ್ಕೆಲ್ಲದಕ್ಕೂ ಅಧಿಷ್ಠಾನ ಆ ಪರಮಾತ್ಮನೇ ನಮ್ಮನ್ನೆಲ್ಲರನ್ನು ಇಲ್ಲಿ ತಂದಾನ, ನಮ್ಮನ್ನ ಸಲುವ್ಯಾನ. ಮತ್ತು ನಮ್ಮ ಇಲ್ಲಿ ತನಕ ನಮ್ಮ ಏನದ ಮನಸ್ಸನ್ನ ನಾವು ಎದಕ್ಕೆ ಬಳಸ್ಕೋತೀವಿ ಅದಕ್ಕ ಅನುಕೂಲ ಮಾಡಿಕೊಟ್ಟ. ನಾವು ಸಾಮಾನ್ಯ ಅದು ಯಾರಿಗೂ ಅಡ್ಡಿ ಇಲ್ಲ. ಸಾಮಾನ್ಯ ಜ್ಞಾನ ಅಜ್ಞಾನಕ್ಕೂ ಅಡ್ಡಿ ಇಲ್ಲ, ಜ್ಞಾನಕ್ಕೂ ಅಡ್ಡಿ ಇಲ್ಲ ಅಂತ ನಾವು ಹೇಳ್ಕೊತ ಬಂದೇವಿ. ಆ ಸಾಮಾನ್ಯ ಜ್ಞಾನ ನಮ್ ಎಲ್ಲರಿಗೂ ಕೊಟ್ಟಾನ. ನಾವು ಯಾವುದಕ್ಕ ಅದೇ ಆ ಮನಸ್ಸನ್ನ ಈ ಪರಮಾತ್ಮನ ಕೊಟ್ಟವಾಗ, ಈ ದೇಹ ಕೊಟ್ಟವ, ಈ ನನ್ನ ದೊಡ್ಡವ ಮಾಡ್ದವ, ಬುದ್ಧಿ ಕೊಟ್ಟವ, ಎಲ್ಲರೂ ಕೊಟ್ಟವ ಯಾರಂದ್ರ ಆ ಪರಮಾತ್ಮನೇ ಕೊಟ್ಟನ. ಆ ಪರಮಾತ್ಮನನ್ನ ನಾವು ಭಜಿಸಿದೇವಂದ್ರ ನಮ್ಮ ಮನುಷ್ಯ ಜನ್ಮದ ಸಫಲತೆ ಆಗ್ತದ ಅನ್ನುವಂಥದ್ದನ್ನ ಈ 28ನೇ ಪದ್ಯ ಕೊನೆ ನುಡಿ ಒಳಗೆ ಹೇಳ್ಕೋತ ಹೋಗ್ತಾರೆ. ಈ ಕೋಗಿಲೆ, ಎಲೆ ಮನಸ್ಸೇ ದುರುಳ ಕಂತುವಿನ ಅಂದ್ರ ದುರುಳ ಕಂತಿನಿರೇ ಲೋಕದೊಳು ಜಗತ್ತಿನಲ್ಲಿ ನಿನ್ನನ್ನು ಪರಪುಟ್ಟವನೆಂಬರು. ಅಂದ್ರೆ 2ನೇದವ್ರು ಹುಟ್ಟಿನ ಲೋಕದವ್ರು ಹಿಂಗಂತಾರ. ನೀ ಯಾರಿಗೆ ಹುಟ್ಟಿ ಅನ್ನುವಂಥದ್ದನ್ನ ಆ ಪರಮಾತ್ಮನನ್ನ ಭಜಿಸು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ನೀನು ಏನ್ರ ಇದ್ರಾಗ ನಾನು ಎಲ್ಲಿ ಪರಮಾತ್ಮ ಅದಾನ, ಅವ್ರದಾರ ಇವ್ರದಾರಪ್ಪ ಅಂದ್ರೆ ನೀ 2ನೇದವ್ರು ಹುಟ್ಟದವ ಅನಸ್ತೀನಿ. ನೀನ್ ಪರಮಾತ್ಮನೇ ಅದಾನ, ಅವನೇ ಹುಟ್ಟಿಸಿದವ, ಅವನೇ ನಮ್ಮನ್ನ ಸಲುವುದವ, ಅವನೇ ನಮ್ಮನ್ನ ಏನ್ ಮಾಡ್ತಾನ, ಒಂದು ಒಳ್ಳೆ ಜ್ಞಾನವನ್ನು ಕೊಡವ ಅವನೇ ಅದಾನ, ಮುಕ್ತಿಯನ್ನು ಕೊಡವನು ಆ ಪರಮಾತ್ಮನೇ ಅದಾನ ಅನ್ನುವಂಥದ್ದನ್ನ ಇಲ್ಲಿ ನಾವ್ಗ ಈ ಭಾವನೆ ಇಟ್ಟುಕೊಂಡು ನಾವು ಸತ್ಸಂಗವನ್ನು ಮಾಡಿದೆವು ಅಂದ್ರ ಎಲ್ಲದಕ್ಕೂ ಅಧಿಷ್ಠಾನ ಪರಮಾತ್ಮನೇ ಅದಾನ. ಈ ಮನಸ್ಸನ್ನು ಒಳ್ಳೇದಕ್ಕೆ ಬಳಸಿದೇವಂದ್ರ ಅದು ನಮ್ದು ನಾವು ಮುಕ್ತರಾಗ್ತೇವಿ. ಅಂದ್ರ ಈ ಭವದಿಂದ ಅಂದ್ರೆ ಏನು, ದುಃಖದಿಂದ, ಈ ದುಃಖದಿಂದ ನಾವು ಪಾರಾಗ್ತೇವೆ. ಅಂದ್ರೆ ಹುಟ್ಟು ಸಾವನೇ ದುಃಖ. ಮತ್ತು ಇಲ್ಲಿ ಜನ್ಮದೊಳಗನು ಕೂಡ ದುಃಖನೇ ಅದ. ಯಾರಿಗ ಸುಖ ಅದ ಹೇಳ್ರಿ? ಒಬ್ರಿಗೆ ನಾವು ಇತಿಹಾಸ ಕಥೆ ಕೇಳ್ತೇವೆ. ರಾಮ ಇವತ್ತ ಎಂತ ಒಳ್ಳೆ ವ್ಯಕ್ತಿ ಇದ್ದ, ಅವಗೂ ಕೂಡ ಎಷ್ಟು ದುಃಖ ಆಯ್ತು ಅನ್ನುವಂಥದ್ದನ್ನ ಅಂತದ್ದೇ ಅಲ್ಲಿ ವಿಷ್ಣುನ ಅವತಾರವನ್ನು ತೆಗೆದುಕೊಂಡು ಬಂದಾಗನು ಕೂಡ ಇಲ್ಲಿ ಕಥೆ ಮುಖಾಂತರ ಅವಗೂ ಕೂಡ ಎಂತಹ ದುಃಖವಾಯ್ತು ಅಂತ ನೆಪ್ ಮಾಡಿದ್ರ, ಇವತ್ತ ರಾಮಚಂದ್ರ ಇವತ್ತ ಪಟ್ಟಕ್ಕ ಕಟ್ಟುವಂತ ಒಂದು ಸಂದರ್ಭ ಎಲ್ಲರೂ ಕೂಡ್ಯಾರ. ಎಲ್ಲಾರು ಕೂಡಿದ್ರ ಅವನ ಕರ್ಮ ಹೆಂಗದ, ವನವಾಸಕ್ಕೆ ಹೋಗುದದ. ಇವತ್ತ ಎಲ್ಲಾ ಜಗತ್ತ ನಗ್ತದ, ಹಾರಾಡ್ತದ, ಒಂದು ವೈಭವ ಅದ. ಅವ ಇವತ್ತ ನಾರಿ ಸೀರೆಯನ್ನು ಉಟ್ಕೊಂಡು ಅಡವಿ ಒಳಗೆ ಯಾರಿಗಿ ಕಾಣಂಗ 12 ವರ್ಷ ಹೋಗ್ಬೇಕಾದ್ರ ಎಷ್ಟು ದುಃಖ. ಅಂತವ್ರನ್ನು ಈ ಕರ್ಮ ಬಿಟ್ಟಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ದುಃಖನೇ ಅದ ಅನ್ನುವಂಥದ್ದನ್ನ ತಿಳಿಸಾಕ. ಅಂದ್ರ ಏನದಿದ್ರಾಗ ಸುಖವನ್ನ ಈ ಮನುಷ್ಯ ಜನ್ಮ ತಗೊಂಡು ಬಂದಾಗನು ಎಲ್ಲೋ ಒಬ್ಬರು ಇಂತ ವಿಚಾರ, ಒಳ್ಳೆ ವಿಚಾರಗಳು, ತತ್ವವನ್ನು ತಿಳಿದವ್ರು ಮಾತ್ರ ಆರಾಮಿರ್ತಾರ. ಜ್ಞಾನಿಗಳು ಮಾತ್ರ ಆರಾಮಿರ್ತಾರ. ಉಳ್ಕಾದ ಕರ್ಮಿಗಳು ದುಃಖವನ್ನೇ ಅನುಭವಿಸ್ತಾರ. ಈ ದುಃಖ ಅಲ್ಲದೆ ಈ ದೇಹ ಬಿತ್ತು ಹೋಯ್ತು ಅಂದ್ರ ಮತ್ತೆ 84 ಜನ್ಮ ಜೀವರ ತಿರ್ಗಾ ಮುಂದನು ಕೂಡ ಅಲ್ಲಿ ಅನೇಕ ದುಃಖನೇ ಅದ. ಅಲ್ಲಿ ಬರೀ ಜನ್ಮ ಎತ್ತಿ ಹಾಕುದು, ಅಲ್ಲಿ ಏನು ಮಾಡಕ್ ಬರುದಿಲ್ಲ. ಅಲ್ಲಿ ಕೂಡ ನಾವು ಮಾಡಿದ ಪಾಪ ರೀತಿಯಿಂದ ಅಲ್ಲಿ ದುಃಖನೇ ಅನುಭವಿಸ್ತೇವೆ. ಇವತ್ತು ಒಳ್ಳೇದನ್ನ ಮಾಡಿದ್ರು, ಪುಣ್ಯ ಪುರಸ್ಕಾರ ಮಾಡಿದ್ರು, ಅಲ್ಲಿ ಕೂಡ ಆ ಜನ್ಮದೊಳಗನು ಕೂಡ ಅವ್ರಿಗೆ ಏನಾಕದ ಅಂದ್ರೆ ಒಂದು ನಾಯಿದು ಒಂದು ದೃಷ್ಟಾಂತ ತಗೊಂಡ್ರೆ, ಒಂದು ನಾಯಿಗೆ ಊಟ ಹಾಕಕ್ ಒದ್ದಾಡ್ತಿರ್ತದ. ಒಬ್ಬೊಬ್ರು ನಾಯಿಗೆ ಬಿಸಿಗಿಟ್ಟು ತಿನ್ಸಿರ್ ತಿತ್ತಿರಂಗಿಲ್ಲ. ಅವ್ ಎಲ್ಲ ಪುಣ್ಯ ಮಾಡ್ಯಾವಪ್ಪ ನಾಯಿಗಳಂತ ನಾವು ಸಹಿಕಲ್ಲಿ ಅಂತೇವೆ. ನೋಡೋದಕ್ಕೆ ಎಷ್ಟು ಭೋಗ, ಹಸಿಗೆ ಮ್ಯಾ ಮಕ್ಕೋತದ. ಅದಕ್ಕ ದಿನ ಸಾಮಾನ್ಯಚ್ಚಿ ಮೈ ತೊಳಿತಾರ. ಅತಿ ವಿಚಾರ ಮಾಡಿದಾಗ ಅವ್ ನೋಡಪ್ಪ ಎಂತ ಪುಣ್ಯ ಮಾಡ್ಯದ ನಾಯಿ. ಅಲ್ಲಿ ಕೂಡ ಏನೈತಿ, ಆ ಪುಣ್ಯದ ಫಲ ಅಲ್ಲಿ ಉಣಿಸ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗ್ಯದ. ಅಂದ್ರೆ ಇವತ್ತು ಎಲ್ಲಾ ಜನ್ಮದೊಳಗನು ಕೂಡ ದುಃಖವನ್ನೇ ಅನುಭವಿಸಿ ಬಂದು ಮನುಷ್ಯ ಜನ್ಮ ಬಂದಾಗೂ ಕೂಡ ಇಂತ ವಿಚಾರಗಳನ್ನ, ಈ ಮನಸ್ಸನ್ನ ನಾವು ಒಳ್ಳೆದಕ್ಕೆ ತೊಡಗಿಸ್ಲಿಲ್ಲ.
ಮನಸ್ಸ ಒಳ್ಳೇದಕ್ಕೆ ಬಳಸಲಿಲ್ಲ ಅಂದ್ರೆ ನಮ್ ಜನ್ಮ ವ್ಯರ್ಥನೆ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳುವಂತ ಉದ್ದೇಶದ ಕೋಗಿಲೆ ದುರುಳ ಕಂತುವಿನ ದುಷ್ಟನಾದ ಕಾಮನ ಒಡೆಯನಿರೆ ಕೂಡಿಕೊಂಡಿದ್ದರೆ ಲೋಕದೊಳ ಜಗತ್ತಿನ ನಿನ್ನನ್ನು ಪರಪುಟ್ಟಿವನೆಂಬುವರು ಅಂದ್ರೆ ಎಣೆದವ್ರು ಹುಟ್ಟಿನ ನಂತರ ಕೋಗಿಲೆ ಎಲೆ ಮನಸ್ಸೆ ಧರಿಗೆ ಜನಕನಾದ ಅಂದ್ರೆ ಧರೆಯನ್ನ ಯಾರು ಪರಮಾತ್ಮನ 5 ಭೂತಗಳು ಧರೆ ಅಂದ್ರೆ ಇದು ಆ ಪಂಚಮಹಾಭೂತಗಳು ಕೂಡ ಇಲ್ಲಿ ಆ ಪರಮಾತ್ಮನ ಸತ್ತ ತಗೊಂಡು ಕಾರ್ಯ ಮಾಡ್ತಾವಂದ್ರ ಇಲ್ಲಿ ಕೂಡ ಈ ದೇಹನೂ ಕೂಡ ಯಾರು ಸತ್ತ ತಗೊಂಡು ಕಾರ್ಯ ಮಾಡ್ತಂದ್ರ ಆತ್ಮನ ಸತ್ತ ತಗೊಂಡು ಮಾಡ್ತದ ಆತ್ಮನೇ ಇದಕ್ಕೆ ಅಧಿಷ್ಠಾನ. ಆ ಅಧಿಷ್ಠಾನ ಆತ್ಮನ ತಿಳ್ಕೊಳ್ಳೋದು ಈ ವೇದಾಂತದ ಸಾರ ಅನ್ನುವಂಥದ್ದನ್ನ ನಾವು ಯಾವುದನ್ನ ತಿಳ್ಕೊಳಕ್ ಹೋಗ್ತೇವೆ ಅದೇ ಆಗ್ತೇವೆ. ಇದು ಮೊದಲು ನಾವು ಗಟ್ಟಿ ಹಿಡ್ಕೊ ಆ ಪರಮಾತ್ಮನ ತಿಳ್ಕೊಳಕ್ ಅದೇ ಅಂದ್ರ ಪರಮಾತ್ಮ ನಾವು ಅದೇ ಪರಮಾತ್ಮೆ ಆಗ್ತೇವೆ. ಆವರಣ ಹೋಗಿ ಬಿಡ್ತದ. ನಾವ್ ಇದ್ದದ್ದು ಮೊದಲು ಆತ್ಮನೇ ಅದೇವೆ. ಈಗ ನಾವು ಬಹಳ ದೃಷ್ಟಾಂತ ಕೊಡ್ತೇವೆ. ಆ ದೃಷ್ಟಾಂತ ಎಲ್ಲರಿಗೂ ನೆನಪಿಡ್ಬೇಕು. ಘಟವೇ ಖುಷಿ ಘಟವೇ ಅಂತೇಳಿ ಒಂದು ದೃಷ್ಟಾಂತ ಕೊಡ್ತೇವೆ. ಆ ಘಟ ಏನಪ್ಪಾ ಅಂದ್ರ ಘಟ ಎದರ್ಲಿಂದ ಆಗ್ಯದ ಅಂದ್ರ ಮಣ್ಣಿಲಿಂದ ಆಗ್ಯದ. ಅದು ಮೊದಲು ಮಣ್ಣೆ ಅದ, ಕೆಸರಾದಾಗೂ ಮಣ್ಣೆ ಅದ, ಮತ್ತ ಘಟ ಆದಾಗನು ಕೂಡ ಅದೇನದ ಅವಾಗೂ ಕೂಡ ಮಣ್ಣೆ ಅದ. ಆದ್ರ ಒಡೆದ ಧೂಳಾದಾಗನು ಕೂಡ ಅದು ಮಣ್ಣೆ ಅದ. ಎಲ್ತಕ ನಮಗ ಆ ಘಟ ತೋರ ಮುಂದ ಮಣ್ಣಿನ ಜ್ಞಾನ ಆಗುದಿಲ್ಲ. ಆ ಮಣ್ಣು ಹೆಂಗದ, ಹೊರಗೂ ಮಣ್ಣೆ ಅದ, ಒಳಗೂ ಮಣ್ಣೆ ಅದ. ಆ ಮಣ್ಣನ್ನ ಮರಿಸಿ ನಮಗ ಏನು ತೋರ್ಯದ, ಘಟ ಅಂತ ತೋರ್ಯದ, ಗಡಿ ಅಂತ ತೋರ್ಯದ. ಆದ್ರೆ ವಿಚಾರ ಎಲ್ತನ ನಾವು ಮಾಡುದಿಲ್ಲ. ಆ ಮಣ್ಣಿನ ಜ್ಞಾನ ನಮ್ಗೆ ಎಲ್ತನ ಆಗುದಿಲ್ಲ. ಅಲ್ತನ ನಮ್ಗೆ ಏನಾಗ್ತದಪ್ಪ ಅಂದ್ರ ಆ ಘಟ ನಾಮ ರೂಪಗಳೇನೆ ಇರ್ತಾವ. ಆದ್ರ ಅದ್ರೊಳಗಿರುವಂತ ಅಸ್ಥಿ ಭಾತಿ ಪ್ರಿಯ ಆ ಘಟ ಅದ. ಆ ಘಟದ ಜ್ಞಾನ ಆಗುತ್ತ ನಾನು ಅಂದ್ರ ಆ ಘಟ ಅಂದ್ರೇನು, ಆ ಅಸ್ಥಿ ಭಾತಿಯನ್ನ ಮರಿಸಿ ನಾಮ ರೂಪಗಳು ನಮಗ್ ತೋರಾಕತ್ತಾವ. ನಾಮ ರೂಪ ಅಂದ್ರ ಘಟ ಗಡಿಗೆ ಅದು ಇಟ್ಟು ಹೊಟ್ಟೆದ ಕಂಠದ ಅದು ಏನು ತೋರಾಕತ್ತದಲ್ಲ ಅದು ನಾಮ ಮತ್ತದು ರೂಪ. ಆದ್ರ ರೂಪ ನಾಮ ವಿಚಾರ ಮಾಡಿದ್ರ ಅದ್ರ ಏನದಪ್ಪ ಅಂದ್ರ ಮಣ್ಣೆ ಅದ. ಆ ಕಂಠದಾಗೂ ಮಣ್ಣೆ ಅದ, ಹೊಟ್ಟಿಲಿ ಮಣ್ಣದ, ತಳಗೂ ಮಣ್ಣೆ ಅದ, ಒಳಗುನು ಮಣ್ಣೆ ಅದ, ಹೊರಗೂ ಮಣ್ಣೆ ಅದ. ನಮಗೇನಾಗಿದೆ ಅದನ್ನ ಮರಿಸಿ ನಾಮರೂಪಗಳೇನ್ ತೋರಾಕತ್ತಾವಲ್ಲ. ಹಂಗ ನಮಗೆ ಇದೊಂದು ದೃಷ್ಟಾಂತ. ಈ ದೃಷ್ಟಾಂತ ನಮ್ಗೆ ಅರ್ಥ ಆಯ್ತು ಅಂದ್ರೆ ಸಿದ್ಧಾಂತ ನಮ್ಗೆ ದೌಡಿ ಅರ್ಥ ಆಕ್ಕದ. ನಾನು ಆತ್ಮ ಹೆಂಗದೀನಿ, ಯಾವಾಗಲೂ ಇದ್ದವದಿನ. ಮೊದಲನು ಏನೈತಿ, ಈ ಘಟ ಬರುವುಕ್ಕಿಂತ ಮೊದಲನು ಕೂಡ ನಾ ಆತ್ಮನೇ ಇದೀನಿ. ಬಂದಾಗರ ಇದು ಇದು ಘಟ ಸತ್ಯ ಅದನಂದ್ರೆ ನಾಮರೂಪ ಸತ್ಯ ಅದನಂದ್ರ ಇವಾಗೂ ಸುಳ್ಳೆ ಅದ. ವಿಚಾರ ಮಾಡಿದ್ರೆ ಸುಳ್ಳೆ ಅದ. ಮುಂದಿದ ದೇಹ ಬಿದ್ದು ಹೋದಾಗ ಕೂಡ ಇವ್ ನಾಮರೂಪಗಳು ಅದಾವನಂದ್ರ ಅವಾಗೂ ಇಲ್ಲ, ಅವಾಗೂ ಮಣ್ಣೆ ಆತ್ಮನೇ ಅದಾನವ. ಮೊದಲನು ಆತ್ಮ, ಈಗ ತೋರ ಮುಂದನು ಆತ್ಮ, ಒಡೆದು ಹೋಗದಾಗ ಮುಂದನು ಆತ್ಮ ಸ್ವರೂಪನೇ ಇದೀನಿ. ನಮಗ್ ಏನ್ ತೋರ್ಯದಂದ್ರ ಈ ಶರೀರ ನಾನು, ಶರೀರ ಸತ್ಯ, ನಾಮರೂಪಗಳು ನಮಗ ಅಸ್ಥಿ ಭಾತಿ ಪರಮಾತ್ಮನ ಅಸ್ತಿತ್ವವನ್ನು ಮರಿಸಿ ನಮಗ ನಾಮರೂಪಗಳು ಇವು ಅಸತ್ಯವಾದ ಸತ್ಯ ಅಂತ ತೋರ್ಯದಲ್ಲ. ಇದೇ ವೇದಾಂತದ ಸಾರ. ಈ ಎಲ್ತನ ನಮಗ ಆ ಮಣ್ಣಿನ ಜ್ಞಾನ ಆಗುದಿಲ್ಲ, ಅಲ್ತನ ಈ ಘಟ ಸತ್ಯ ಆಯ್ತು ತೋರ್ತದ. ಅದು ವಿಚಾರ ಮಾಡಿದ್ರ ಮಣ್ಣೆ ಅದಪ್ಪ ಇದು ಅಂತ ನಮ್ ಬತ್ತು ಅಂದ್ರ ವ್ಯವಹಾರ ಮಾತ್ರ, ಜನರ ನುಡಿ ಮಾತ್ರದೊಳಗದೇವ್ ನಾವು. ವಿಚಾರ ಮಾಡಿದ್ರ ನಾವು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಎಲ್ತನ ಅದು ಮಣ್ಣೆ ಅದ, ಘಟದೊಳಗನು ಮಣ್ಣೆ ಅದ, ಎಲ್ಲ ಕಂಠದಾಗೂ ಮಣ್ಣೆ ಅದ ಅನ್ನುವಂತ ಜ್ಞಾನ ಆಗುತ್ತ. ನಾನು ಕೂಡ ನಮಗ ಇದು ನಾಮರೂಪಗಳ ವೈಭೀಕರಣದೊಳಗೆ ನಾವಿರ್ತೇವೆ ಅನ್ನುವಂಥದ್ದನ್ನ ಸುಳ್ಳಿನೊಳಗೆ ಇರ್ತೇವೆ. ನಮಗೆ ಯಾವಾಗ ಸತ್ಯ ಜ್ಞಾನ ಆಯ್ತು ಅಂದ್ರ ಯಾವ್ದ್ರಾಗ ಹುಟ್ಟ್ಯದದು, ಘಟ ಪಟ ಮಣ್ಣಿನೊಳಗೆ ಹುಟ್ಟ್ಯದ. ಆ ಮಣ್ಣಿನ ಜ್ಞಾನ ಆಗುತ್ತಾನ ನಾವು ಬ್ಯಾರೆದವ್ರಾಗಿ ತೋರ್ತೇವೆ ಅಂದ್ರ ಬ್ಯಾರೆದವ್ರಿಗೆ ಹುಟ್ಟದವ್ರು ಅನಿಸ್ತದ ಅನ್ನುವಂಥದ್ದನ್ನ ಇಲ್ಲಿ ಶಬ್ದ ಬಳಸ್ಯಾರ ರಾಮಾರೂಢರು. ಅಂದ್ರೆ ಇಲ್ಲಿ ಬ್ಯಾರೆದವ್ರಿಗೆ ಹುಟ್ಟಿದೇವಿ ಅನ್ನುವಂಥದ್ದನ್ನ ಶಬ್ದವನ್ನ ನಾವು ವಿಚಾರ ಮಾಡದೇವಪ್ಪ ಅಂದ್ರ ನಾವೇ ಇದೀವಿ, ನಾನು ಪರಮಾತ್ಮನೇ ಇದೀನಿ ಅನ್ನುವಂಥದ್ದನ್ನು ನಾನು ಆ ದೃಷ್ಟಾಂತದಾಗ ಮೊದಲು ಮಣ್ಣೆದೀನಿ, ಮತ್ತು ಕೆಸರಾದಾಗೂ ಮಣ್ಣೆದೀನಿ, ತೋರದಾಗೂ ಮಣ್ಣೆದೀನಿ, ಒಡೆದು ಧೂಳಾದಾಗೂ ಮಣ್ಣೆದೀನಿ ಅನ್ನುವಂಥದ್ದ ಆ ಮಣ್ಣಿನ ಜ್ಞಾನ ಅಂದ್ರ ಇಲ್ಲಿ ನಾನು ಮೊದಲನು ಆತ್ಮನೇ ಇದೀನಿ.
ಈಗೂ ಆತ್ಮನೇ ಇದೀನಿ, ನಾಳೆ ದೇಹ ಬಿಟ್ಟು ಹೋದಾಗ ನಾ ಆತ್ಮ ಸ್ವರೂಪನೇ ಇದೀನಿ, ಇದ್ದದ್ದು ಆತ್ಮನೇ ಅಂತೇಳಿ ಗಟ್ಟಿ ಆಗುತ್ತಾನ. ಆ ಘಟದ ಜ್ಞಾನ ಮಣ್ಣ ಅನ್ನುವಂತ ಜ್ಞಾನ ಆಗುತ್ತಾನೂ ಕೂಡ ಈ ದೇಹದೊಳಗ ನಾ ಆತ್ಮನೇ ಇದೀನಿ ಅನ್ನುವಂಥದ್ದನ್ನ ಮೊದಲು ಆತ್ಮ ಸ್ವರೂಪನೇ, ಈಗೂ ಅದನಿ, ನಾಳಿಗೂ ನಾ ಆತ್ಮನೇ ಇದೀನಿ ಅನ್ನುವಂತ ಜ್ಞಾನ ಆಗುತ್ತಾ ನಾನು ಕೂಡ. ನಮಗಿದು ಈ ಕೋಗಿಲೆಯನ್ನ ಅಂದ್ರ ಮನಸ್ಸನ್ನ ನಾವು ಬಳಸ್ಕೋಬೇಕು, ಬಳಸಿಕೊಂಡು ಆ ಮಣ್ಣಿನ ಜ್ಞಾನ ಆಗಲಿ ಅನ್ನುವಂಥದ್ದನ್ನ ಈ ಈ ಎಲ್ಲಿತನಪ್ಪ ಅಂದ್ರ ಶಿವಕಾರಣಿತನ 28 ಪದಗಳು ಮಾತ್ರ ಆ ದ್ವೈತ ಭಾವದಿಂದ ಪರಮಾತ್ಮನ ತಿಳ್ಸಕ ಆ ದ್ವೈತ ಭಾವನ ತಿಳ್ಕೋತ ಇನ್ ಏನ್ ಹೇಳವ್ರದಾರ ಅಂದ್ರ ಎರಡನೇದ್ದು ಇವತ್ತ ಒಂದು ಸ್ಥಳ ಮುಗೀತು. ಯಾವುದು? ಶಿವಕಾರಣ್ಯ ಸ್ಥಳವನ್ನು ಮುಗಿಸಿ ಜೀವ ಸಂಬೋಧನಾ ಸ್ಥಳವನ್ನ ಮತ್ತ ನಾಳೆಗೆ ಇವಾಗ ತಿಳ್ಕೋತ ಹೋಗೋಣ. ಈ ಜೀವ ಸಂಬೋಧನಾ ಸ್ಥಳ ನಮಗ ಇಲ್ಲಿ ಬೇರ್ಪಡಿಸ್ ನೋಡಿ, ಜೀವ ಅಂದ್ರೆ ಬ್ಯಾರೆ, ದೇವ್ರಂದ್ರೆ ಬ್ಯಾರೆ ಅನ್ನುವಂಥದ್ದನ್ನ ಇಲ್ಲಿ ನಮಗಿನ್ನ ಒಂದು ಜೀವನ ಮೋಹ ಹೆಂಗಾಗ್ಯದ, ಆ ಜೀವ ಅಂದ್ರೆ ಏನು ಅನ್ನುವಂಥದ್ದನ್ನ, ಜೀವನ ಲಕ್ಷಣಗಳನ್ನ ಹೇಳ್ತಾರ, ಜೀವನ ವ್ಯವಹಾರ ಹೇಳ್ತಾರ, ಅನೇಕ ರೀತಿಯಿಂದ ಜೀವಕ್ಕೆ ಹೇಯವಾಗುವಂಗ ಇಲ್ಲಿ ಜೀವ ಸಂಬೋಧನಾ ಸ್ಥಳವನ್ನ ನಿಜಗೊಂಡ್ರು ಬಹಳ ಚಂದ ಹೇಳ್ಕೋತ ಹೊಂಟಾರ. ಇಲ್ಲಿ ನಾವು ಎಲ್ಲರೂ ಕೂಡ ಮೊದಲು ನಾವು ಏನಿದ್ದೇವೆ, ಈ ನಾಸ್ತಿಕರಿದ್ದೇವೆ. ನಾಸ್ತಿಕರಂದ್ರೆ ದೇವರೇ ಇಲ್ಲ, ನಾವು ಏನಿದ್ದೇವೆ, ಅಜ್ಞಾನದಿಂದ ಕಾಲ ಕಳಿತಿದ್ದೇವೆ. ನಾವು ಹೆಂಗ ಅಜ್ಞಾನಿಗಳಾಗಿದ್ದೇವೆ ಅಂದ್ರೆ, ಈ ದೇಹ ನಾನು ಈ ಗಂಡ ಹೆಂಡ್ರ ಇದ್ರಲಿಂದ ಹುಟ್ಟಿನಿ, ಸುಖದಿಂದ ಹುಟ್ಟಿನಿ, ಇಲ್ಲಿ ಉಣಬೇಕು, ತಿನ್ನಬೇಕು, ಭೋಗ ಮಾಡಿ ಸತ್ತು ಹೋಗ್ಬೇಕು. ಎಲ್ಲಿ ದೇವ್ರದಾನ? ದೇವ್ರ ನೋಡಿರೇನು ಅಂದ್ರೆ ಇಂದ್ರಿಯಗಳ ನಾನಂತ ತಿಳ್ಕೊಂಡ, ಇಂದ್ರಿಯಗಳ ಮುಖಾಂತರ ದೇವ್ರ ನೀವು ನೋಡಿರೇನು, ದೇವ್ರು ಕಾಣ್ತಾನನು ಅಂತೇಳಿ ಹಿಂಗ ಏನಾಕಿತ್ತು, ಬಹಳ ಮಂದಿ ಈ ಇಂದ್ರಿಯಗಳ ದೇಹಾದಿ ವ್ಯವಹಾರಗಳನ್ನೇ ಸತ್ಯ ಅಂತ ತಿಳ್ಕೊಂಡು ಇಲ್ಲಿ ಎದಕ್ ಬಂದೇವಪ್ಪ ಅಂದ್ರ, ನಾವು ಸುಖವನ್ನ ಸ್ವರ್ಗವನ್ನ ಭೋಗ್ಸಕ್ ಬಂದೀವಿ. ಇದೇ ಸ್ವರ್ಗ, ಸತ್ತದ್ದೇ ಮುಕ್ತಿ ಅನ್ನುವಂಥದ್ದನ್ನ ನಾವು ನಾಸ್ತಿಕರಾಗಿ ಕಾಲು ಕಳೀತಿದ್ದೇವೆ. ಈಗ ನಮಗ ಇಲ್ಲ, ಇದಕ್ಕೆಲ್ಲದಕ್ಕೂ ಮೂಲ ಅಧಿಷ್ಠಾನ ಪರಮಾತ್ಮ ಅದಾನ. ಅವ ನಮಗ ನನ್ನ ಒಳಗೆ ಅದನ, ಬೇಡಿದ್ದನ್ನ ಕೊಡಾಂತನ, ನಮಗ ಕೊಟ್ಟದ್ದನ್ನ ಅಹಂಕಾರಿ ಮಾದಾಗ ನಮ್ಮನ್ನ ತುಳಿತಾನ, ಮತ್ತ ನಮ್ಮನ್ನ ಏನ್ ಮಾಡ್ತಾನ ಅಂದ್ರೆ ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಪರಮಾತ್ಮನ ಅನೇಕ ಕತಿ ದೃಷ್ಟಾಂತ, ಇವತ್ತು ಸಿದ್ಧಾರೂಢರ ಗುರವನ ದೃಷ್ಟಾಂತ ಆಗ್ಲಿ, ಪರಮಾತ್ಮ ಇವತ್ತ ಯಾರಂದ್ರ ದಕ್ಷ ಬ್ರಹ್ಮನ ಕಥೆ ಆಗ್ಲಿ, ಇವು ಎಲ್ಲವೂ ಕೂಡ ನಾವು ಕೇಳ್ಕೋತ ಬಂದಾಗ, ರಾವಣನ ಕಥೆ ಆಗ್ಲಿ, ಅಹಂಕಾರಿ ಆದಾಗ ಅವನು ಕೂಡ ಮೆಟ್ಟಿದಂತ ನಿನ್ನ ಪಾದ ಪರಮಾತ್ಮನ ಪಾದ ಅನ್ನುವಂಥದ್ದನ್ನ ಅನೇಕ ಕಥೆಗಳ ರೀತಿಯಿಂದ 28 ನುಡಿಗಳನ್ನು ಎಷ್ಟು ನಮಗೆ ವೇದದೊಳಗ ಕಥೆ ಬರ್ತಾವ, ಎಲ್ಲಾ ಕಥೆಗಳನ್ನ ಹೇಳ್ಕೊತ ಬಂದಾರ. ಇಲ್ಲಿ ನಮ್ ಎಲ್ಲರಿಗೂ ಸ್ಪಷ್ಟತೆ ಆಗ್ಯದ. ಏನು ಸ್ಪಷ್ಟತೆ ಆಯ್ತು? ಪರಮಾತ್ಮ ಅದಾನ, ಅವ ಎಲ್ಲಾ ಕಡೆ ಪರಿಪೂರ್ಣ ಅದಾನ. ಅವನ ನಾವು ನಡ್ಕೊಳ್ಳೋದ್ರಲಿಂದ, ಅವನ ಭಜಿಸುವುದ್ರಿಂದ, ಅವನ ಪೂಜೆ ಮಾಡುವುದ್ರಲಿಂದ ನಾವು ಏನ್ ಬೇಡ್ತೀವಿ ಅದು ಕೊಡ್ತಾನ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತನ್ನ ದ್ವೈತ ಜ್ಞಾನ, ನಮ್ಗ ದೇವ್ರೊಬ್ಬ ಅದಾನ ಅನ್ನುವಂಥದ್ದು ಈಗ ನಮ್ಗೆ ಸ್ಪಷ್ಟ ಬಂದದ. ನಾಸ್ತಿಕರು ದೇವ್ರ ಇಲ್ಲೇ ಅನ್ನೋರ್ ಅದಾರ ಮೊದಲು, ಮತ್ತ ಆನಂತರ ಎಷ್ಟೋ ಮಂದಿ ದೇವ್ರ ಅದಾನ, ಹೆಂಗ ಅದಾನಪ್ಪ ಅಂದ್ರ ಮತ್ತು ಒಂದಿಷ್ಟು ಮಂದಿ ದೇವ್ರ ಅಲ್ಲಿ ಅದಾನ ಇಲ್ಲಿ ಅದಾನ ಅಂತೇಳಿ ಎಷ್ಟೋ ಮಂದಿ ಅಲ್ಲಿ ಹೈರಾಣಾಗು ಕಥೆಗಳನ್ನು ಕೇಳ್ಕೊಂಡ್ ಬಂದೇವಿ. ಕಾಶಿ ಒಳಗದಾನ, ಶ್ರೀಶೈಲದಾಗ ಅದಾನ, ಎಲ್ಲೆಲ್ಲಿ ಅದಾನ ಅಂತೇಳಿ ಒಂದಿಷ್ಟು ವರ್ಗಗಳನ್ನ ನಾವು ವಿಚಾರ ಮಾಡ್ಕೋತ ಹಂಗೂನು ಕೇಳ್ಕೊಂಡ್ ಬಂದೇವಿ. ಒಬ್ಬೊಬ್ರು ಇನ್ನ ಪರಮಾತ್ಮ ಹೆಂಗದಾನ ಅಂತೇಳಿ ಒಂದಿಷ್ಟು ಮತವಾದಿಗಳು ಏನೇನ್ ಹೇಳ್ತಾರ, ಹಿಂಗ ಚಿಕ್ಕಿ ಹಂಗದಾನ, ದೀಪದಂಗದಾನ, ಜ್ಯೋತಿ ಹಂಗದಾನ, ಹಂಗದಾನ, ಹಿಂಗದಾನ ಅಂತ ಎಷ್ಟೇಟೋ ಮಂದಿ ಕೂಡಿ ಅವರು ದೇವ್ರ ಅದಾನ ಹಿಂಗದಾನ ಅಂತ ಅವರು ತಪ್ಪು ತಿಳ್ಕೊಂಡಾರ. ಇನ್ನ ಒಂದಿಷ್ಟು ಮಂದಿ ಅನೇಕ ಮುಂದೆ ಬರ್ತಾವ. ಇವತ್ತ 6 ಮಂದಿ ಮತವಾದಿಗಳು ದೇವ್ರು ಒಂದೊಂದ್ ತರ ಅದಾನ ಅಂತೇಳಿ ಅವ್ರು ಕಂಡ್ಕೊಂಡು ಬಂದಾರ. ಆದ್ರ ಕೊನೆಗೆ ನಮ್ಗ ವೇದಾಂತ ಏನ್ ಹೇಳ್ತದ ಅನ್ನುವಂಥದ್ದು ನಾವು ಗಟ್ಟಿ ಮಾಡ್ಕೊಂತ ಹೊಂಟೇವಿ. ದೇವ್ರ ಒಬ್ಬನೇ ಅದಾನ, ಅವ ಪರಿಪೂರ್ಣ ಅದಾನ, ಎಲ್ಲರೊಳಗೂ ಅದಾನ, ಅವ ಅನೇಕ ಒಬ್ಬನೇ ಇದ್ದ, ಅವ ಬಹುರೂಪ ಆಗ್ಬೇಕು ಅಂತೇಳಿ ಅನೇಕ ರೀತಿಯಿಂದ ಏನ ಯಾವಾಗ ಆ ತಿಳ್ಕೊಂಡೇವಂದ್ರ ನಾವು ಬಹುರೂಪ ಆಗಿ ಬಂದು ಈ ಕರ್ಮದ ಪ್ರಕಾಂತರ ನಾವು ವ್ಯವಹಾರ ಮಾಡಕತ್ತೀವಿ. ಕರ್ಮದ ಜ್ಞಾನ ಆಯ್ತು ಅಂದ್ರ ಆ ಕರ್ಮವನ್ನ ನಾಶ ಎದರ್ಲಿಂದ ಆಕ್ಕದಂದ್ರ ನಾವ್ ಯಾವ್ದ್ರಲಿಂದನೂ ಹೊಡೆದ್ರ ಬಡದ್ರ ಯಾವುದರಿಂದಲೂ ಅದು ಕತ್ತಲು ಹೋಗುದಿಲ್ಲ.
ಮತ್ತ ಪ್ರಕಾಶ ಎಂಬ ಜ್ಞಾನವೆಂಬ ಪ್ರಕಾಶದಿಂದ ಮಾತ್ರ ಅಜ್ಞಾನ ಹೋಗ್ತದ, ಕತ್ಲು ಹೋಗ್ತದ. ಅವಾಗ ಪರಮಾತ್ಮ ಎಲ್ಲರೊಳಗದನ, ಒಬ್ಬನೇ ಅದನ, ಪರಿಪೂರ್ಣ ಅದನ. ಆ ಪರಿಪೂರ್ಣ ಜ್ಞಾನ ನನಗಾಗುತ್ತಾ ನಾನು ಕೂಡ ಈ ಬಂಧನದಿಂದ ಪಾರಾಗುವುದಿಲ್ಲ ಅನ್ನುವಂಥದ್ದನ್ನು ಉದ್ದೇಶ ಇಟ್ಟುಕೊಂಡು ಶಿವನನ್ನ ಭಜಿಸಿರಿ, ಶಿವನಾಮವನ್ನ ನುಡಿರಿ ಮತ್ತು ನೀತಿವಂತರಾರಿ ಮತ್ತು ಜೀವನನ್ನ ಅಂದ್ರ ಮೋಹ, ಈ ಜೀವನದ ಮೋಹವನ್ನ ಬಿಡ್ರಿ ಎನ್ನುವಂಥದ್ದನ್ನ ಇವು ಮಲದೋಷ, ವಿಕ್ಷೇಪ ದೋಷ ಕಳ್ಕೊಳಕ ಇವು 3 ಸ್ಥಳಗಳನ್ನ ಇಲ್ಲಿ ಇವತ್ತು ತಿಳ್ಕೋತ ಬಂದಾರ. ಮುಂದ ಯೋಗದೊಳಗ ಮತ್ತು ಜ್ಞಾನದೊಳಗ ಆವರಣ ದೋಷವನ್ನ ಸದ್ಗುರುನಾಥ ನೀವ ಅಲ್ಲಪ್ಪ, ನೀನು ಸಚ್ಚಿತ್ ಆನಂದ ಸ್ವರೂಪನೇ ಅದಿ ಎನ್ನುವಂಥದ್ದನ್ನ ಜ್ಞಾನದೊಳಗೆ ಹೇಳ್ಕೋತ ಹೋಗ್ತಾರ ಅನ್ನುವಂಥದ್ದನ್ನ ನಾವು ಇಲ್ಲಿ ತನಕ ಕೇಳ್ಕೊಂಡು ಬಂದೇವೆ. ಈಗ ಜೀವ ಸಂಬೋಧನಾ ಸ್ಥಳದ 2ನೇ ಸ್ಥಳವನ್ನ ಇವತ್ತು ನೀವು ಚರ್ಚೆ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನ್ ಹೇಳ್ತಾರ ನಿಜಗುಂಡ್ರಂದ್ರ, ಶ್ರೀಮನ್ ನಿಜಗುಂಡ್ರು ಕೈವಲ್ಯ ಪದ್ಧತಿ ಎಂಬ ಗ್ರಂಥವು 5 ಸ್ಥಳಗಳು ಹೇಳಿದ್ದಾರೆ. ಈ 5 ಸ್ಥಳಗಳು ಉತ್ತರೋತ್ತರ ಮೋಕ್ಷಕ್ಕೆ ಸಾಧನಗಳಾಗಿರ್ತವೆ. ಇವು 5 ಸ್ಥಳಗಳು ಹೆಂಗಾಗ್ಯಾವು? ಉತ್ತರೋತ್ತರ ಅಂದ್ರೆ ಕೇಳ್ದಂಗ್ ಇವು ಮೋಕ್ಷಕ್ಕೆ ಸಾಧನೆ ಆಗ್ಯಾವು. ಈ ಬರೀ ಶಿವಕಾರ್ಯ ಸ್ಥಳದ್ರ ಮೋಕ್ಷ ಆಗುದಿಲ್ಲ ಅಂತ ಅವರು ಹೇಳೋರದರ. ಶಿವಕಾರ್ಯ ಸ್ಥಳವನ್ನ ನಮ್ಮ ಅಂತಃಕರಣಗಳನ್ನ ಶುದ್ಧ ಮಾಡ್ತದ, ಪರಮಾತ್ಮನನ್ನ ಭಜಿಸ್ತದ. ಇದು ಒಂದು ಇದು ಬೇಕು ಮೆಟ್ಟಲು. ಇದು ಹೆಂಗ ಬಸವಣ್ಣವ್ರ ಭಕ್ತ ಸ್ಥಳದೊಳಗ ಭಕ್ತಿ ಮಾಡ್ರಿ, ಮಹೇಶ ಸ್ಥಳದೊಳಗ ಮತ್ತು ಭಕ್ತ ಮಹೇಶ ಪ್ರಸಾದಿ ಶರಣ ಐಕ್ಯ ಹೆಂಗ ಅವರು ಅಲ್ಲಿ ಸ್ಥಳಗಳ ಮೆಟ್ಟಲ್ಗಳ ಹಾಕೊಂಡು ಬಂದಾರ, ಇಲ್ಲಿ ನಿಜಗೊಂಡ್ರು ಕೂಡ ಶಿವ ಕರುಣೆಯನ್ನ ಪಡಿರಿ ಎನ್ನುವಂಥದನ್ನ 1ನೇ ಶಿವಕಾರಣ ಸ್ಥಳವನ್ನ ಹೇಳಿ 2ನೇದ್ರೊಳಗ ಈಗ ಜೀವದ ಮೋಹವನ್ನು ಬಿಡ್ರಿ ಎನ್ನುವಂಥದ್ದನ್ನ 2ನೇ ಸ್ಥಳದೊಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಶಿವ ಕೃಪೆಯನ್ನು ಪಡೆಯುವುದಕ್ಕೆ ಹೇತುವಾದ ಶಿವಕಾರಣ ಸ್ಥಳ ಅಭಿಪ್ರಾಯವನ್ನು ಇಲ್ಲಿವರೆಗೆ ನಾವು ಕೇಳ್ಕೊಂಡು ಬಂದೇವೆ. ಈಗ ವಿವೇಕ ವೈರಾಗ್ಯವನ್ನು ಬೋಧಿಸಿ ಜೀವನ ಮೋಹವನ್ನು ಬಿಡಿಸುವುದೇ ಇದು ಜೀವ ಸಂಬೋಧನ ಸ್ಥಳ ಅನ್ನುವಂಥದ್ದನ್ನ ಈಗ 2ನೇ ಸ್ಥಳ ಹೇಳ್ತಾರ. ಅಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತಿ ಆಗ್ಬೇಕು. ವಿವೇಕ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಹೇಳ್ಕೊತ ಬಂದೇ ಗುರ್ತದ. ವಿವೇಕನ ನಮ್ಗ ಸ್ಪಷ್ಟತೆ ಬರಬೇಕು. ಇಲ್ಲಿ ಬೇರ್ಪಡಿಸುವುದು ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ತಿಳಿಯುಳ್ಳವರಿಗೆ ಏನಂತಾರ ವಿವೇಕಿಗಳಂತಾರ. ಇವು ಎಲ್ಲರೂ ಲೌಕಿಕ ಜನ ಕೂಡಿಸಿ ಹೊಡಿತಾರ. ಯಾವ್ದು ಸತ್ಯನೂ ಗುರ್ತಿಲ್ಲ, ದೇವ್ರ ಹೆಂಗದನೂ ಗುರ್ತಿಲ್ಲ, ನಾ ಎದಕ್ ಬಂದಿನಿ ಗುರ್ತಿಲ್ಲ, ಸುಖ ಎಲ್ಲದೋ ಗುರ್ತಿಲ್ಲ, ಎಲ್ಲಾ ಕೂಡಿಸಿ ಏನಾಗ್ಬಿಟ್ಟದಂದ್ರ ದುಃಖಿ ಆಗ್ಯವೆ. ವಿವೇಕವುಳ್ಳವರನ್ನು ಮಾತ್ರ ಇದನ್ನ ಬೇರ್ಪಡಿಸಿ ಅನಾತ್ಮ ವಸ್ತುಗಳನ್ನ ಬೇರ್ಪಡಿಸಿ ಆತ್ಮ ವಸ್ತುಗಳನ್ನ ಸ್ವೀಕಾರ ಮಾಡೋರ್ಗೆ ಏನಂತಾರೆ ವಿವೇಕವುಳ್ಳವರು ಅನ್ನುವಂಥದ್ದನ್ನ ಇಲ್ಲಿ ಜೀವ ಸಂಬೋಧನ ಸ್ಥಳದೊಳಗ ವಿವೇಕವನ್ನ ಜಾಗೃತ ಮಾಡ್ತಾರ. ವಿವೇಕ ಜಾಗೃತ ಅಂತ ವೈರಾಗ್ಯ ಬರ್ತದ. ವೈರಾಗ್ಯದಿಂದ ಈ ಜೀವನ ಮೋಹ ಬಿಡ್ತದ ಅನ್ನುವಂಥದಕ್ಕೆ ಜೀವ ಸಂಬೋಧನ ಸ್ಥಳ ಅನ್ನುವಂಥದ್ದನ್ನ ಇಲ್ಲಿ ಎಲ್ಲರ ಅಭಿಪ್ರಾಯದ. ಇಲ್ಲಿ ಜೀವ ಸಂಬೋಧನ ಎಂದರೆ ಜೀವನಿಗೆ ಎಚ್ಚರ ಕೊಡುವುದು, ಅಂದರೆ ಜೀವನನ್ನು ಕುರಿತು ಬೋಧಿಸುವುದು. ತಿಳಿಯದೇ ವಿಷಯಗಳಲ್ಲಿ ಮೋಹ ಬುದ್ಧಿಯಿಂದ ಜನನ ಮರಣಾತ್ಮಕ ರೂಪವಾದ ಸಂಸಾರದಲ್ಲಿ ಬಿದ್ದು ದುಃಖವನ್ನೇ ಹೊಂದಿರುತ್ತೇವೆ. ಇದನ್ನು ನೋಡಿ ಕರುಣಾ ದೃಷ್ಟಿಯಿಂದ ಜೀವನನ್ನ ಕುರಿತು ಬೋಧಿಸ್ತಾರ. ಇಲ್ಲಿ ಜೀವನನ್ನ ಕುರಿತು ನೋಡಪ್ಪ, ಜೀವನಿ ಹಿಂಗದಿ, ನೀನು ಈ ಜೀವನೇ ಆತ್ಮನಿದಿ, ಈ ಜೀವ ನಿನಗೆ ತಿಳಿಲಾರ್ಕ ಇದು ದೇಹಾದಿ ಬುದ್ಧಿ ಒಳಗೆ ಯಾವಾರ ಇಟ್ಟಿದ್ದಕ್ಕ ಅಂದ್ರೆ ದೇಹಾದಿ ಬುದ್ಧಿ ಹಂಗದಿದು ಅಜ್ಞಾನ ಸುಳ್ಳದ. ಈ ಸುಳ್ಳಿನ ಜೊತೆ ನೀ ಸಂಘ ಮಾಡಿ ಆ ಸುಳ್ಳು ವಸ್ತುವೇ ಸತ್ಯ ಅಂತ ತಿಳ್ಕೊಂಡಿಲ್ಲ, ನಿನಗೆ ಮೋಹದಿಂದ ಆಗ್ಯದ. ಆ ಮೋಹವನ್ನ ನೀ ಬಿಟ್ಟಿ ಅಂದ್ರ ನಿನ್ನಲ್ಲಿ ವಿವೇಕ ಜಾಗೃತಿ ಆಗ್ತದ. ವಿವೇಕ ಜಾಗೃತಿ ಆಯ್ತು ಅಂದ್ರ ನಿನಗ ವೈರಾಗ್ಯ ಬರ್ತದ. ವೈರಾಗ್ಯ ಬತ್ತು ಅಂದ್ರ ಜ್ಞಾನ ತಿಳಿತದ. ವೈರಾಗ್ಯ ಇಲ್ಲದವ್ರಿಗೆ ಜ್ಞಾನ ಶಬ್ದ ಜ್ಞಾನ ಆಗ್ತದ ಆದ್ರ ವೈರಾಗ್ಯ ಇರ್ಲಿಲ್ಲ ಅಂದ್ರ ಅವ್ರಲ್ಲಿ ಆ ಸುಖವನ್ನ ಅನುಭವಿಸಕ್ ಆಗುದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾವು ಬಹಳ ಮಂದಿ ಎಲ್ಲಿ ಫೇಲ್ ಆಗ್ತೇವಂದ್ರ ಶಾಸ್ತ್ರ ಬಹಳ ಚಂದ ಹೇಳ್ತಾರ, ಆದ್ರ ವೈರಾಗ್ಯ ಇರೋದಿಲ್ಲ. ಸಣ್ಣ ವಿಷಯಕ್ಕಾಗಿ ವ್ಯಸನಕ್ಕಾಗಿ ಅವರು ಕೂಡ ಅಲ್ಲಿ ಏನಾಗಿರ್ತಾರ, ಮೋಹಿತರಾಗಿರ್ತಾರ. ಮೋಹಿತರಾದ್ರೆ ಕೇಳೋರಲ್ಲಿಯೂ ಕೂಡ ಶ್ರದ್ಧಾ ಬರಂಗಿಲ್ಲ, ಹೇಳೋರಿಗೂ ಕೂಡ ಅಲ್ಲಿ ಏನ್ ಹೇಳ್ತಾರ ಅವರು, ಇವೆಲ್ಲಾ ಮಿಥ್ಯ ಅಂತ ಹೇಳ್ತಾರ. ಯಾವ ಹೆಣ್ಣು ಹಣ್ಣು ಮಣ್ಣ ಮಿಥ್ಯ ಅಂತ ಹೇಳಿರ್ತೇವೆ, ಮತ್ತ ನಾವೇ ಅದನ್ನ ಪ್ರೀತಿಸ್ತಿದ್ದೇವಂದ್ರ ಮತ್ತೆ ಹೆಂಗ್ ಮಿಥ್ಯ ಅಂತ ಅಂತಾರ ಅನ್ನುವಂಥದ್ದು ನಮ್ಗೆ ಸಂಶಯ ಬರ್ತದ ಅಲ್ಲಿ. ಅದಕ್ಕ ಅಲ್ಲಿ ವೈರಾಗ್ಯ ಯಾರಿಗೆ ಇರ್ತದ, ವೈರಾಗ್ಯ ಉಳ್ಳವರಿಗೆ ಮಾತ್ರ ಏನಾಗ್ತದ ಅಲ್ಲಿ ಸ್ಥಿತಿ ಆಗ್ತದ. ಮತ್ತು ಆ ವೈರಾಗ್ಯ ಮತ್ತೊಬ್ಬರಿಗೂ ಕೂಡ ಪರಿಣಾಮ ಮಾಡ್ತದ. ಹೌದಲ್ಪ, ಅವ ಹೇಳ್ತಿದ್ದ ಹಂಗೆ ಅದ ನೋಡು,
ಅದ್ರಾಗ ಸುಖ ಇಲ್ಲ ಅಂತಿದ್ದ, ಆತ್ಮನೇ ಸುಖ ಸ್ವರೂಪತಿದ್ದ, ಆತ್ಮ ಸುಖದೊಳಗೆ ಇರ್ತಾನ ನೋಡವ, ಆ ಸುಖವನ್ನು ಅನುಭವಿಸ್ತಾನ ನೋಡು ಅನ್ನುವಂಥದ್ದನ್ನ ಜನರಿಗೂ ಗುರ್ತಾಗ್ತದ. ನಾವು ಜನರಿಗೆ ಅದು ಸುಳ್ಳದ, ಅದು ಮಣ್ಣು ಬೇಡ, ಹೆಣ್ಣು ಬೇಡ, ಹೊನ್ನ ರೊಕ್ಕ ರೂಪಾಯಿ ಅದ್ರಾಗ ಸುಖ ಇಲ್ಲ ಅಂತೀವಿ. ನಾವು ಅದಕ್ಕಾಗಿ ನಮ್ಮ ಜೀವನ ಶ್ರಮ ಅಲ್ಲೇ ಹಾಕ್ತಿದ್ದೇವಂದ್ರ, ಒಂದು ಪುರಾಣ ಹೇಳಿದ್ರು ರೊಕ್ಕದ ಮೇಲೆ ಆಸೆ ಇಟ್ಕೊಂಡಿದ್ದೇವಂದ್ರ, ಒಂದು ಶಾಸ್ತ್ರ ಹೇಳಿದ್ರು ಅಲ್ಲೇ ದೇಹಾದಿ ಮತ್ತು ರೊಕ್ಕದ ವಿಚಾರಗಳೇ ನಮ್ಮಲ್ಲಿ ಇದ್ದು ಅಂದ್ರ, ಅವಗೂ ಕೂಡ ಏನಾಗಿದೆ ಅಂದ್ರೆ ಆ ಸುಖವನ್ನು ಅನುಭವಿಸಕ್ ಬಂದಿಲ್ಲ. ಅದಕ್ಕೆ ವೈರಾಗ್ಯ ಉಳ್ಳವರಾಗಬೇಕು, ಹೇಳದಂಗ ನೋಡದಂಗ ನಡಿಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತು ಕೊಟ್ಟು ಹೇಳ್ತಾರ. ನಾವು ಕೂಡ ವೈರಾಗ್ಯ ಉಳ್ಳವರಾಗೋಣ ಅನ್ನುವಂಥದ್ದನ್ನ ಒಂದು ಅಭಿಪ್ರಾಯ ಇಟ್ಕೊಳ್ಳೋಣ. ಎಷ್ಟು ವೈರಾಗ್ಯ ಬರ್ತದ ನಮ್ಮಲ್ಲಿ, ಅಷ್ಟು ಜ್ಞಾನ ಬಹಳ ಸರಳವಾಗಿ ಸುಖ ಕೊಡ್ತದ, ಆನಂದ ಕೊಡ್ತದ. ವೈರಾಗ್ಯ ಇರ್ಲಿಕ್ಕಂದಿಲ್ಲ. ಅದಕ್ಕ ವೈರಾಗ್ಯಕ್ಕ ಬಹಳ ಮಂದಿ ಒಂದೊಂದು ಆಶ್ರಮಗಳು, ಮಠಗಳು ವೈರಾಗ್ಯಕ್ಕೆ ಸೀಮಿತ ಆಗ್ಯಾವ. ಈ ಜನಕ್ಕೆ ಏನಾಗಿರ್ತದ, ವೈರಾಗ್ಯಕ್ಕಂದ್ರೆ ಇವ್ರಿಗೆ ಸಾಧ್ಯ ಇರಂಗಿಲ್ಲ. ಅವ್ರು ಒಂದು ವೈರಾಗ್ಯದಿಂದ ಸಾಧ್ಯ ಮಾಡಿ ತೋರಿಸ್ತಾರ. ಆ ವೈರಾಗ್ಯದಿಂದ ಅವ್ರು ಸಾಧ್ಯ ಮಾಡಿ ತೋರಿಸಿದಾಗ ಅವ್ರು ತಿಂಗಳಾಗಟ್ಲೆ ಊಟ ಮಾಡಂಗಿಲ್ಲ, ತಿಂಗಳಾಗಟ್ಲೆ ಹೇಳಂಗಿಲ್ಲ. ಇದು ವೈರಾಗ್ಯದಿಂದ, ಹಠಯೋಗದಿಂದ ಸಾಧನೆ ಮಾಡ್ತಾರ. ಹಠಯೋಗದಿಂದ ಸಾಧನೆ ಮಾಡೋಣ, ಇವ್ರು ಏನಾಗ್ಬಿಡ್ತಾರ, ಹಂಗಿದ್ರ ಜ್ಞಾನಪ್ಪ, ಹಂಗ ವೈರಾಗ್ಯ ಉಳ್ಳವ್ರು ಆಗ್ಬೇಕು ಅನ್ನುವಂಥದ್ದನ್ನ ಮತ್ತ ಅಲ್ಲಿ ಏನ್ ಮಾಡ್ಬಿಡ್ತಾರ ಲೌಕಿಕರು. ಆ ವೈರಾಗ್ಯ ಹೊಗಳಕತ್ತ ಹೊಕ್ಕಾರ, ತಾವು ವೈರಾಗ್ಯ ಆಗುದಿಲ್ಲ. ಅವ್ರಂಗೆ ಹೆಂಗ್ ಸಾಧ್ಯ ರೀ, ಅವ್ರಂಗೆ ಸಾಧ್ಯ ಅನ್ನುವಂಥದ್ದನ್ನ ಎಷ್ಟೋ ಮಂದಿ ಅಲ್ಲಿ ಕುಂದಿರ್ತಾರ. ವೈರಾಗ್ಯ ಎದಕ್ಕೆ ಬಳಸ್ಕೊಬೇಕಂದ್ರೆ ಜ್ಞಾನಕ್ಕೆ ಹೋಲಾಕ ಇವ್ ಸಾಧನೆ. ವೈರಾಗ್ಯ ಅನ್ನೋದು ಒಂದು ಮೆಟ್ಟಿಲ. ಜ್ಞಾನ ಆಯ್ತು ಅಂದ್ರ ಆ ವೈರಾಗ್ಯನೂ ಕೂಡ ಅಲ್ಲಿ ಮಹತ್ವ ಆಗುದಿಲ್ಲ ಅನ್ನುವಂಥದ್ದನ್ನ, ಅದರಲ್ಲಿಂದನೂ ವೈರಾಗ್ಯದಿಂದನೂ ಜ್ಞಾನ ಆಗುದಿಲ್ಲ, ಮುಕ್ತ ಆಗುದಿಲ್ಲ. ಇದೊಂದು ಮೆಟ್ಟಲ ಮುಖಾಂತರ, ಮ್ಯಾಗಿನ ಅಂತಸಕ್ಕ ಪ್ಯಾಂಟಿನ ಮುಖಾಂತರ ಹೆಂಗ ಮ್ಯಾಗ ಹೋಲಾಕ್ ಬರ್ತದ, ಹಂಗ ಜ್ಞಾನಕ್ಕೆ ಹೋಲಾಕ ಬರ್ತದ ಅನ್ನುವಂಥದ್ದಕ್ಕ ವೈರಾಗ್ಯ ಬಹಳ ಅವಶ್ಯ ಅದ. ನಾವ್ ಮ್ಯಾಲ ಹೋಗ್ಬೇಕಂದ್ರೆ ಹೆಂಗ ನಿಚ್ಚುಣಿಕೆ ಅವಶ್ಯ ಅದ, ಹಂಗಿಲ್ಲಿ ವೈರಾಗ್ಯನೂ ಕೂಡ ಭಕ್ತಿ ಮತ್ತು ವೈರಾಗ್ಯ ಬಹಳ ಮಹತ್ವ ಅದ ಅನ್ನುವಂಥದ್ದನ್ನ ನಾವಿಲ್ಲಿ ಅಭಿಪ್ರಾಯ ಇಟ್ಕೊಂಡು ಬಂದಾರ ಋಷಿಗೊಂಡ್ರು. ಇನ್ನ ಜರಣ ಮರಣಾತ್ಮಕ ರೂಪವಾದ ಸಂಸಾರದಲ್ಲಿ ಬಿದ್ದು ದುಃಖವನ್ನೇ ಹೊಂದುತ್ತೇವೆ. ಇದನ್ನು ನೋಡಿ ಕರುಣಾ ದೃಷ್ಟಿಯಿಂದ ಜೀವನನ್ನು ಕುರಿತು ಈ ಬೋಧವನ್ನ ಬೋಧಿಸುತ್ತ ಹೋಗ್ತಾರ ಈ ಸ್ಥಳದೊಳಗ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನು ಭಕ್ತನಾದಂತವನು ಪೂರ್ವದಲ್ಲಿ, ಅಂದರೆ ಭಕ್ತನಾದವರು ಅಂದ್ರೆ ನಾವೆಲ್ಲರೂ ಭಕ್ತರು. ಈಗ ಈ ಭಕ್ತನಾದ ಪೂರ್ವದಲ್ಲಿ ಶಿವನ ಕರುಣೆಯನ್ನ ಪಡಿಬೇಕು, ಪರಮಾತ್ಮನನ್ನ ತಿಳಿಬೇಕು, ಅವನ ಕುರಿತು ತಪಸ್ಸು ಮಾಡ್ಬೇಕು, ಅವನ ಕುರಿತು ಯಾವಾಗಲೂ ನಾಮ ಚಿಂತನೆ ಮಾಡಿದೀವಿ ಅಂದ್ರೆ ನಮ್ಮ ಅಂತಃಕರಣನು ಶುದ್ಧ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಂಡ್ರೆ ಪಾಪ ಹೊಕ್ಕದ. ನಮ್ಮ ಅಂತಃಕರಣದೊಳಗೆ ಏನಾಗಿದೆ, ಅನಂತ ಜನ್ಮಗಳು ಇವು ಮಿಥ್ಯ ವಸ್ತುಗಳು ಸತ್ಯ, ಅಸತ್ಯ ವಸ್ತುಗಳು ಸತ್ಯ ಅಂತ ತಿಳ್ಕೊಂಡು ಏನಾಗಿದೆ, ನಮ್ಮ ಅಂತಃಕರಣ ಮಲಿನ ಆಗ್ಯದ, ಹೊಲಸಾಗ್ಯದ. ಅದು ಎದರ್ಲಿಂದ ಹೋಗ್ತದಪ್ಪ ಅಂದ್ರ ಇವತ್ತು ಶಾಂತಿ ಹೇಳ್ಕೊತ ಬಂದಾರ. ಒಂದೊಂದ್ ಕಡೆ ಮಂಡೆ ಮಾಸಿದಡೆ, ಇವತ್ತು ನಾವು ಹೊರಗೆ ಏನೇನೋ ಇವತ್ತು ಯಾರಿಗೆ ಇಕ್ತೇವಪ್ಪ ಅಂದ್ರ ಅರಿಬಿ ಹೊಲಸಾದ್ರ ಮತ್ತೊಬ್ರಿಗೆ ಇಕ್ತೇವಿ, ತಲೆ ಮಾಸಾದ್ರ ಅದಕ್ಕೆ ಏನಾರ ಶಾಂಪೂ ಗಿಂಪು ತೊಳಿತೇವಿ, ಬೇಡ ನಾ ಇದ್ರ ಕಡೆ ಕಷ್ಟ ಮಾಡ್ತೀವಿ, ಇದೆಲ್ಲ ಮಾಡ್ತೇವೆ. ಹೊರಗಿನ ಸಾಧನಗಳು ರಗಡದಾವ. ಆದ್ರ ಮನಸ್ಸನ್ನ ಹೊಲಸಾಯ್ತು ಅಂದ್ರ ಎದ್ರಲ್ಲಿ ತೊಳಿಬೇಕು ಅಂದ್ರ ಇಂಥ ನಾಮಸ್ಮರಣೆ, ಇಂಥ ಸತ್ಸಂಗದಿಂದ ಮಾತ್ರ ಅದನ್ನ ತೊಳ್ಯಾಕ ಬರ್ತದ ಅನ್ನುವಂಥದ್ದನ್ನ, ಆ ಪಾಪವನ್ನು ಕಳ್ಕೊಳಕ್ ಬರ್ತದ ಅನ್ನುವಂತ ಹೇಳುವಂತ ಉದ್ದೇಶದ. ಇಂಥ ಭಕ್ತನಾದವನು ಪೂರ್ವದಲ್ಲಿ ಅಂದರೆ ಶಿವಕಾರುಣ್ಯ ಸ್ಥಳವನ್ನು ಪರಮಾತ್ಮನನ್ನು ಕುರಿತು ತನಗ ಬಂದಂತ ಕಷ್ಟಗಳನ್ನೆಲ್ಲ ಹೇಳಿ ತನ್ನನ್ನು ರಕ್ಷಿಸಿ ಎಂದು ನಾನಾ ರೀತಿಯಿಂದ ಬೇಡಿಕೊಂಡಿದ್ದಾನೆ. ಅದಕ್ಕೆ ಪರಮಾತ್ಮನು ಭಕ್ತರನ್ನು ಕುರಿತು ನೀನು ಮೊದಲು ಗುರುಮೂರ್ತಿಯನ್ನು ನೆನೆ, ಆಮೇಲೆ ಪರಮಾತ್ಮನನ್ನು ನೆನೆ, ತದನಂತರ ನಿನ್ನ ವಿಚಾರ ಮಾಡು. ಹೀಗೆ ಮಾಡಿದ್ದಾದರೆ ಸಕಲ ದುಃಖಗಳಿಂದ ಬಿಡುಗಡೆಯಾಗಿವೆ ಎಂದು ಈಗಿನ ಶಿವಕಾರುಣ್ಯ ಸ್ಥಳದೊಳಗೆ ಹೇಳ್ಕೊತ ಹೋಗ್ತಾರ. ಅಂದ್ರೆ ಇಲ್ಲಿ ಏನ್ ಹೇಳೋರದಾರಂದ್ರ, ಗುರುಮೂರ್ತಿಯನ್ನು ನೆನೆಯು ಅನುದಿನ ಹೃದಯ ಕಾಲದ ಎಚ್ಚರಿಕೆಯೊಳು ವಿನಿತು ಗುರುಮೂರ್ತಿಯನು ಮಹೇಶ್ ಅಂಗ್ರಿಯನು ನಿನ್ನನ್ನು ಬಳಿಕ ಸೂಚಾರದಿಂದ ನೇಮಕವಾಗಿ ಮನುಷ್ಯ ನೆನೆಯುವುದು ಮುಕ್ತಿ ಅನ್ನುವಂಥದ್ದನ್ನ ನಾಳೆ ದಿವಸ ನಾವು ಚರ್ಚೆ ಮಾಡ್ಕೋತ ಹೋಗೋಣ. ಅಂದ್ರೆ ನೆನೆಯುವುದು ಹೃದಯ ಕಾಲದ ಬೆಳಗ್ಗೆ ಎದ್ದುಗಳೇ ಮೊದಲು ಯಾರನ್ನ ನೆನೆಬೇಕಪ್ಪ ಅಂದ್ರ ಈಸ್ ದಿನ ಶಿವನನ್ನ ಭಜಿಸು ಅಂತ ಹೇಳ್ಕೊತ ಬಂದ್ರು. ಈಗ ಗುರುಮೂರ್ತಿಯನ್ನು, ಗುರುವಿನ ನೆನೆಯುವುದರಿಂದ ಆ ಪರಮಾತ್ಮ ಅಂದ್ರೆ ಯಾರು, ಹೆಂಗಿರ್ತಾನ, ಎಲ್ಲವನ್ನು ತಿಳಿಸಿಕೊಡವ ಯಾರಪ್ಪ ಅಂದ್ರೆ ಗುರು. ಮೊದಲು ಗುರುವಿನ ನೆನೆ, ಆನಂತರ ಶಿವನನ್ನ ನೆನೆ ಎನ್ನುವಂಥದ್ದನ್ನ ದಾಸರ ಕಥೆಯೊಳಗೆ ಎಲ್ಲರೂ ಕೇಳ್ಕೊಂಡ್ ಬಂದೇವಿ. ಇವತ್ತ ಪರಮಾತ್ಮ ಭೇಟಿ ಆದ್ರ, ಇವತ್ತು ಗುರು ಭೇಟಿ ಆದ, ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀಯಪ್ಪ ಅಂದ್ರ
ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅನ್ನುವಂಥದ್ದು ಕತಿ ಕೇಳಿವೆ. ಗುರುವಿಗೆ ಯಾಕೆ ನಮಸ್ಕಾರ ಮಾಡ್ತೀಯ? ಪರಮಾತ್ಮ ಎಲ್ಲಾ ಹುಡ್ಸ್ಯಾನ ಕೊಟ್ಟಾನ, ಎಲ್ಲ ಅವನ್ ಸಂಪತ್ತದ, ಅವನ್ನ ಬಿಟ್ಟು ಇವನೇ ಯಾಕೆ ನೆನೆಸ್ತೀಯ ಅಂದ್ರ, ನಾನು ಹೆಂಗಿದ್ದೆ ಮೊದಲ ನಾನು ಜಡ ರೂಪವಾಗಿದ್ದೆ, ಅಜ್ಞಾನಿ ಆಗಿದ್ದೆ. ಆ ಗುರು ಶಿವ ಕೊಟ್ಟಾನ, ಪರಮಾತ್ಮ ಕೊಟ್ಟಾನ ಅಂತ ಎಲ್ಲವನ್ನು ತಿಳಿಸಿದವ ಯಾರಪ್ಪ ಅಂದ್ರ ಆ ಗುರುನೇ. ಆ ಗುರುನ ಮೊದಲು ನೆನಿತೀನಿ, ಆ ನಂತರ ಪರಮಾತ್ಮ ಎಂತವದಾನಲ್ಲ ಅನ್ನುವಂಥದ್ದನ್ನ ಆ ನಂತರ ಆ ಪರಮಾತ್ಮನನ್ನ ಭಜಿಸ್ತೀನಿ. ಅದಕ್ಕೆ ಇಲ್ಲಿ ಜೀವ ಸಂಬೋಧನ ಸ್ಥಳದೊಳಗ ಇಲ್ಲಿ ಗುರುವಿನನ್ನ ನೆನೆಸಕ್ ಹಚ್ಕೋತ ಹೋಗ್ತಾರೆ. ಇಲ್ಲಿ ನೆನೆಯುವುದು ಹೃದಯ ಕಾಲದ ಎಚ್ಚರಿಕೆಯೊಳು ವಿನುತು ಗುರುಮೂರ್ತಿಯನ್ನು, ಆ ನಂತರ ಮಹೇಶ ಅಂಗ್ರಿಯನು, ಆ ನಂತರ ನಿನ್ನನ್ನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ಅನ್ನುವಂಥದ್ದನ್ನ ಮತ್ತೆ ನಾಳೆ ನಾವು ಚರ್ಚೆ ಮಾಡ್ಕೊಂತ ಹೋಗೋಣ. ಇಲ್ಲಿ ನಾವು ಒಟ್ಟಾರೆ ಶಿವನನ್ನ ಎಲ್ಲರೂ ಕೂಡ ಶಿವನಾಮಾವಳಿಯನ್ನು ನುಡಿದು ಶಿವನನ್ನ ಬೆಳಗ್ಗೆ ಎದ್ದು ಒಂದು ಬಿಟ್ಟು ಬಿಡದೆ ಇವತ್ತು ಕಥೆಗಳು ಕೇಳ್ತಿದ್ದೇವೆ. ಅಲ್ಲಿ ಒಂದು ಕಥೆ ಒಳಗೆ ಏನು ಬತ್ತು ಅಂದ್ರೆ ಎಲ್ಲರಿಗೂ ಗುರ್ತದ. ಇಂದ್ರ ಆ ಪರಮಾತ್ಮನನ್ನ ಭಜಿಸ್ತಿದ್ದ, ಎಂತ ಭಕ್ತಿಲಿಂದ ಭಜಿಸ್ತಿದ್ದ ಅಂದ್ರ ಒಂದು ಹೂವುಗಳನ್ನ ಅಂದ್ರೆ ಒಂದೊಂದಕ್ಕ ಪಾದಕ್ಕ ಏರ್ಸ್ಕೋತ ನಿತ್ಯ 101 ಹೂವುಗಳನ್ನ ಏರಿಸಿ ಆ ಪರಮಾತ್ಮನನ್ನ ಅವ ಏನ್ ಮಾಡ್ತಿದ್ದ, ನೇಮವನ್ನ ಹಾಕೊಂಡಿದ್ದ. ಅಷ್ಟು ಬಿಟ್ಟು ಬಿಡದೆ ನೇಮವನ್ನ ಮಾಡ್ಕೊಂಡು ಆ ಪರಮಾತ್ಮನನ್ನ ಪೂಜೆಯನ್ನ ಮಾಡ್ತಿದ್ದ. ಅವ ಪರಮಾತ್ಮ ಇವನ ಮಾಡುವಂತ ನೇಮವನ್ನ ನೋಡಿ ಇವನು ಪರೀಕ್ಷೆ ಮಾಡಬೇಕು ಅಂತೇಳಿ ಅಲ್ಲಿ ಏನು ಮಾಡ್ದ ಅಂದ್ರ ಆ ಪರಮಾತ್ಮ ಅವನೊಂದು ಹೂವನ್ನೇ ಕಡಿಮೆ ಮಾಡಿ ಅವ ಹೆಂಗ ನೋಡು ಪೂಜೆ ಮಾಡ್ತಾನ, ಎಷ್ಟು ನಿಷ್ಠ ಇಟ್ಟಾನ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡ್ಬೇಕಲ್ಲ. ನಾವು ಯಾರು ಪರಮಾತ್ಮನ ನೆನೆಸ್ತೀವಿ ನಮ್ನು ಪರೀಕ್ಷೆ ಮಾಡ್ತಾನವ. ಹಂಗ ಪರೀಕ್ಷೆಗೆ ಒಳಪಡಿಸಿದಾಗ ತನ್ನ ಒಂದು ಹೂ ಇಲ್ಲಾರ್ದ ನೋಡಿ ನಾ ಪೂಜಕ ಇವತ್ತ ನಾ ನೇಮ ತಪ್ಪದಂಗ ಅಕ್ಕದ, ಆ ನೇಮವನ್ನ ಪೂರ್ತಿ ಮಾಡ್ಬೇಕಂತೇಳಿ ಇದು ಯಾವುದು ನೇತ್ರ ಕಮಲ ಅಂದ್ರೆ ಇದು ಒಂದು ಕಣ್ಣನು ಒಂದು ಕಮಲ ಅದನ್ನುವಂಥದ್ದನ್ನ ತಿಳ್ಕೊಂಡು ತನ್ನ ಕಣ್ಣನ್ನೇ ಕಿತ್ತಿ ಆ ಲಿಂಗಕ್ಕ ಪರಮಾತ್ಮನಗ ಪೂಜೆ ಮಾಡಿದಂತ ಇವತ್ತ ನಾವು ಕತಿ ಕೇಳ್ತೇವೆ. ಇವತ್ತು ಇತಿಹಾಸದ ಕತಿ ಅದ ಮತ್ತು ಅವ್ನ ಪರಮಾತ್ಮ ದರ್ಶನ ಕೊಟ್ಟ ಅಂತ ನಮ್ಗೆಲ್ಲರಿಗೂ ಗುರ್ತದ. ಹಂಗ ನಾವು ಕೂಡ ಬೆಳಗ್ಗೆ ಎದ್ದು ಬಿಟ್ಟು ಬಿಡದೆ ಪರಮಾತ್ಮನ ಹಾಸಿಗೆ ಒಳಗೆ ಎದ್ದುಗಳೇ ಒಂದು ಹರನಾಮಳಿ ಆಗ್ಲಿ, ಒಂದು ಸ್ತೋತ್ರ ಆಗ್ಲಿ, 108 ಶಿವನ ನಾಮಗಳನ್ನ ಆಗ್ಲಿ ನುಡಿಯುವುದರಿಂದ ನಮಗೂ ಕೂಡ ಇವತ್ತು ಆ ಕತಿ ಹೇಳ್ಕೊತ ಬಂದಾರ. ಇವತ್ತು ಎಲ್ಲರೂ ಗುರುಗಳು ಹೇಳ್ತಾರ ಅಂದ್ರ ಆದ್ರೆ ಯಾಕೆ ಆ ಶಕ್ತಿ ಇಲ್ಲ, ನಾವು ಬಳಸ್ಕೊಂಡಿಲ್ಲ. ಹಂಗ ನಾವು ನೇಮವನ್ನ ಹಾಕೋಬೇಕು. ದಿನ ಎದ್ದು ನಾವು ಎದ್ದುಗಳೇ ಆ ಪರಮಾತ್ಮನನ್ನ ನೆನೆಸಿ ನಮ್ಮ ನಿನ್ನೆಯ ಒಂದು ದಿನ ಹೋಯ್ತು, ನನಗೆ ಇವತ್ತು ಒಳ್ಳೇದನ್ನ ಕೊಡು, ನಾಳಿಗೆ ಈ ದಿನ ಹೋಗ್ತದ, ನನಗೆ ಒಳ್ಳೆ ವಿಚಾರಗಳನ್ನ ಕೊಡು, ಪರಮಾತ್ಮ ನೆನೆಸುವಂಗ್ ಕೊಡು ಅಂತೇಳಿ ಎದ್ದು ಪರಮಾತ್ಮನನ್ನ ಪ್ರಾರ್ಥಿಸಿ ಇಂತ ದಿನ ನಾವು ಕೂಡ 108 ನಾಮನ ಅಲ್ಲಿ ಸತ್ಸಂಗವಾಗ್ಲಿ ಎಲ್ಲರೂ ನೇಮವನ್ನ ಹಾಕೊಂಡೇವಂದ್ರ ನಮಗೂ ಕೂಡ ಪರಮಾತ್ಮನ ದರ್ಶನ ಆಗ್ತದ. ಅಂದ್ರೆ ಅಂತಃಕರಣ ಶುದ್ಧ ಆಯ್ತು ಅಂದ್ರೆ ಪರಮಾತ್ಮನ ದರ್ಶನ ಆಗೇ ಆಗ್ತದಿರ, ಏನ್ 2 ಸಂಶಯ ಇಲ್ಲ. ನಮ್ ಮನಸ್ಸಿನೊಳಗ ನಮ್ಗ ಅಂತಃಕರಣದೊಳಗ ಪಾಪ ಬಾಳ ಇರೋದ್ರಿಂದ ನಮ್ಗ ಅನಾಕ್ ಆಗಂಗಿಲ್ಲ, ನಂಬಿಕೆ ಬರೋದು, ಆ ಪಾಪ ತಿಳಿಗೊಡೋದು. ಆ ಪಾಪವನ್ನ ಕಳ್ಕೊಬೇಕಂದ್ರ ಮತ್ತೇನು ಇಲ್ಲ. ಇವತ್ತ ಶರೀರ ತೊಳ್ಕೊಬೇಕಾದ್ರೆ ಸಾಬಾನ ನೀರ್ ಹಾಕಿ ಶರೀರ ಸ್ವಚ್ಛ ಹಾಕದ, ಇದು ದೊಡ್ಡ ಆಗದಲ್ಲ. ಬಾಳ ಮಂದಿ ಇಲ್ಲೇ ವಿಚಾರ ಮಾಡ್ತಾರ. ಮತ್ ಇದಕ್ ಬಾಳ ಆದ್ರೆ ತಲಿ ಮಾಸ್ಯದ ಅಂದ್ರೂ ಕೂಡ ಬಾಳ ಕೂಲ್ ಉದ್ದಾಗ್ಯಾವ, ಹೊಲಸಾಗ್ಯಾವ, ಮುಖ ಸ್ವಚ್ಛ ಇಲ್ಲಪ್ಪ ಅಂದ್ರ ಒಂದ್ 50 ರೂಪಾಯಿ 100 ರೂಪಾಯಿ ಕೊಟ್ರ ಅದನ್ನು ಸ್ವಚ್ಛ ಹಾಕದ. ಆದ್ರೆ ಈ ಮನುಷ್ಯ ಎಂಬ ಒಳಸ ಏನೈತಲ್ಲ ಪಾಪ, ಇದು ಅನೇಕ ಯುಗ ಜನ್ಮಾಂತರಡ್ಲೆ ವಾಸನ ಅದ. ಅದ್ರ ಮಲಿನ ಆಗ್ಯದ, ಮನಸ್ಸು ಮಲಿನ ಆಗ್ಯದ. ಆ ಮಲಿನನ್ನು ಕಳ್ಕೊಬೇಕಂದ್ರ ಇಂತ ಸತ್ಸಂಗ, ದಿನ ಪರಮಾತ್ಮನ ಚಿಂತನೆ, ನಾಮಸ್ಮರಣೆ, ಒಳ್ಳೆ ವಿಚಾರಗಳನ್ನ ನಾವು ಬೆಳೆಸ್ಕೊಂಡೇವಂದ್ರ ನಮ್ಮ ಮನಸ್ಸುನು ಸ್ವಚ್ಛ ಆಯ್ತಂದ್ರೆ ಪರಮಾತ್ಮನ ತಿಳ್ಕೊಳಕ್ ಬರ್ತದ, ಪರಮಾತ್ಮನ ಜ್ಞಾನ ಆಗ್ತದ. ಇರ್ಲಿಕ್ಕಂದ್ರ ಆಗುವುದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಸ್ಪಷ್ಟ ಮಾಡ್ಕೊಂಡು ಶಿವನನ್ನ ಕರುಣೆ ಪಡಿರಿ ಅನ್ನುವಂಥದ್ದನ್ನ ಶಿವಕಾರುಣ್ಯ ಸ್ಥಳ ನಮ್ಗೆ ತಾನ ಹೇಳ್ಕೋತ ಬಂದಾರ. ಆ ಶಿವನ ಕರುಣೆ ಆಯ್ತು ಅಂದ್ರ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆದ್ರ ಪರಮಾತ್ಮನ ದರ್ಶನ ಹೊರಗೆ ಇಲ್ಲವ, ನನ್ನೊಳಗೆ ಅದಾನ. ಅದಕ್ಕೆ ಇಂತ ಬಿಟ್ಟು ಬಿಡದ ನೇಮ ಹಾಕೋಬೇಕು. ಹೆಂಗ ಕತಿ ಒಳಗೆ ಹೇಳ್ಕೊತ ಬಂದ್ರು, ಎಷ್ಟು ಮಂದಿ ಮಹಾತ್ಮರ ಕತಿ ಹೇಳಿದ್ರು, ಎಷ್ಟು ಅವರು ಇವತ್ತ ಬೇಡ್ರ ಕಣ್ಣಪ್ಪಂದು ಉದಾಹರಣೆ ನೋಡ್ಕೊಂಡೇವಿ. ಇವತ್ತು ಅನೇಕ ಮಂದಿ ಕತಿಗಳನ್ನ ಅವ ಎಲ್ಲಾ ಮಾಂಸ ತಿತ್ತಿದ್ದ, ಮಾಂಸ ಶಿವ ಹಿಡಿತಿದ್ದ, ಇವತ್ತು ಕತಿ ಕೇಳಿವಿ. ಮತ್ ಇವತ್ತು ಹರಿಶ್ಚಂದ್ರ ಕತಿ ಕೇಳಿವಿ, ಅವ ಒಂದೇ ಸತ್ಯ ಒಂದೇ ನಡೀತಿದ್ದ.
ಆ ಸತ್ಯ ನುಡಿಯೋದಕ್ಕಾಗಿ ಪರಮಾತ್ಮನ ದರ್ಶನ ಆಯ್ತು ಅನ್ನುವಂಥದ್ದನ್ನ ನಾವು ಎಲ್ಲರೂ ಕೇಳ್ಕೊಂಡು ಬಂದೇವೆ. ಹಂಗ ಯಾವ್ದಾದ್ರು ನಾವು ಬಿಟ್ಟು ಬಿಡದೆ ಒಂದು ನಿಯಮ ಹಾಕೊಂಡು ಆ ಪರಮಾತ್ಮನನ್ನ ಭಜಿಸ್ತಾ ಇದ್ದೇವಂದ್ರ ನಮ್ಗ ಅಂತಃಕರಣ ಶುದ್ಧ ಆಗ್ತದ ಅನ್ನುವಂಥದ್ದನ್ನ ಶಿವಕಾರುಣ್ಯ ಸ್ಥಳ ನಮ್ಗೆಲ್ಲರಿಗೂ ಒತ್ತು ಕೊಟ್ಟು ಹೇಳ್ಕೋತ ಬಂದಾರ. ನಾವು ಕೂಡ ಅವ್ರ ಕತಿ ಅಲ್ಲ, ನಮ್ಮ ಕತಿ. ನಾವ್ ಬರೀ ದಿನ ಬರೀ ಮಂದಿ ಗಂಟು ಹೊತ್ಕೊಂಡೇವಿ. ಅವ್ರ ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಸಾಧನೆ ಮಾಡಿದ್ರು, ಆ ದೇವ್ರ ಹಂಗ್ ಸಾಧನೆ ಮಾಡ್ದ, ಅವ್ರ ದೇವ್ರಾದ್ರು, ಅವ್ರು ಯೋಗ ಮಾಡಿದ್ರು, ತಪಸ್ಸು ಬರೀ ಮಂದಿದೆ ಮಾಡಿದ್ವಿ. ಇನ್ ಬ್ಯಾಡ, ಇಷ್ಟ ನಮ್ಮದೊಂದಿಟ್ಟು ಹೊತ್ತು ನಮ್ಮ ಅಂತಃಕರಣ ಶುದ್ಧ ಮಾಡ್ಕೊಂಡು ಇಂಥ ಶಾಸ್ತ್ರಜ್ಞಾನ ಮಾಡ್ಕೊಂಡು ಶಾಸ್ತ್ರ ತಿಳಿತದ್ರೆ. ನಾವ್ ನಿನ್ನೆ ಒಂದ್ ಕಡೆ ಚಿಕ್ರೂಗಿ ಹೋಗಿದ್ದೇವೆ. ಎಷ್ಟು ಒಂದ್ 20-30 ಹೆಣ್ಮಕ್ಳು ಒಂದು ಲಕ್ಷಣ, ಒಂದು ದೃಷ್ಟಾಂತ ಮತ್ತು ಸಿದ್ಧಾಂತ ಕೊಟ್ಟು ಶಾಸ್ತ್ರ ಹೇಳ್ತಿದ್ರು. ನಮ್ಮ ಮುಖೇಶ್ವರದ ಕೇಳಿ ನೋಡ್ದೇವ್. ನೋಡ್ರಿ ಸರ, ನಮ್ ಗುಪ್ನ್ಯಾಗ ಇನ್ನೊಂದ್ ಜರ ಹೇಳಂದ್ರ ನಾಯಿ ಸತ್ಸಂಗಕ್ಕೆ ಬಿಡ್ತಾರ. ನಾವ್ ಇನ್ನ ಅವ್ರಿಗೆ ಯವ್ವ ಅನ್ಕೋತ ಹೊಂಟೇವಿ. ಎಷ್ಟು ಚಂದ ಅವ್ರ ಲಕ್ಷಣ ಹೇಳ್ತಾರ. ಶಾಸ್ತ್ರಜ್ಞಾನ ಎಲ್ಲವನ್ನೂ ತಿಳ್ಸಾಕತ್ತಿದ್ರು. ಒಬ್ಬೊಬ್ರಿಗೆ ಒಂದೊಂದು. ಇವತ್ತ ಘಟದ ದೃಷ್ಟಾಂತ ಕೊಟ್ಟ ಘಟದ ಬಗ್ಗೆನೆ ಮಾತಾಡ್ತಿದ್ರು. ಮತ್ತೊಂದು ಆತ್ಮನ ವಿಧೇಯ ಲಕ್ಷಣಗಳು ಯಾವಂದ್ರ ಅದ್ರ ಲಕ್ಷಣಗಳನ್ನೇ ಹೇಳ್ತಿದ್ರು. ಮತ್ತ ಅದಕ್ಕೆ ದೃಷ್ಟಾಂತ ಕೊಟ್ಟು ತಿಳಿಸ್ಕೊಡ್ತಿದ್ರು. ಹಂಗ ನಾವು ಎಲ್ಲರೂ ಕೂಡ ಮುಂದೆ ಶಾಸ್ತ್ರ ತಿಳಿಬೇಕಂದ್ರ ಇದನ್ನ ಶಿವನನ್ನ ಭಜಿಸ್ರಿ, ಸತ್ಸಂಗ ಬಿಡ್ಬೇಡ್ರಿ, ಬಹಳ ಪ್ರಯೋಜನ ಅದ. ಇದನ್ನ ಮುಂದೆ ಜ್ಞಾನಕ್ಕ ನಮಗ ಇವು ಅಂತಃಕರಣ ಶುದ್ಧ ಮಾಡಿದ್ದು ಒಂದು ಒಳ್ಳೆ ಒಂದು ಜ್ಞಾನಕ್ಕ ಹೊಲ ಬಿತ್ತಾಕ ನಾವ್ ಮೊದಲು ಹರಿಗಿದ್ದು ಅದು ಲುಕ್ಷಣ ಅಲ್ಲ, ಅದು ಫಲ ಕೊಟ್ಟೇ ಕೊಡ್ತದ. ನಾವು ಹೊಲ ಎಷ್ಟು ಸ್ವಚ್ಛ ಇರ್ತೇವಿ, ಬೆಳಿ ನಮಗ ಅಷ್ಟು ಸ್ಪಷ್ಟತೆ ಬರ್ತದ. ನಾವು ಕಸದಾಗ ಹೊಲಸಿನಾಗ ಗೆಳೆ ಹೊಡಿಲಾರೆ ನಾವು ಹೊಲಕ್ ಬಿತ್ತಾಕ ಹೋದ್ರ ಆ ಬಿತ್ತಾಕನು ಮನಸ್ಸು ಬರುದಿಲ್ಲ, ಮತ್ತ ಆ ಫಲಾನು ಅಷ್ಟೇ ಯೋಗ್ಯವಾಗಿ ಬರುದಿಲ್ಲ. ಅದಕ್ಕ ಭೂಮಿಯನ್ನ ಹೆಂಗ ನಾವು ಹದ ಮಾಡ್ತೇವಿ, ಹಂಗ ನಮ್ಮಲ್ಲಿ ಅಂತಃಕರಣ ಇರುವಂತ ಈ ಭೂಮಿ ಒಳಗ ಅಂತಃಕರಣನ್ನ ಶುದ್ಧ ಮಾಡ್ಬೇಕಂದ್ರ ಇಂತ ನಾಮಸ್ಮರಣೆ ಸತ್ಸಂಗವನ್ನ ನಾವು ಎಲ್ಲರೂ ದಿನನಿತ್ಯ ಮಾಡಿ ಏನಪ್ಪಾ ಅಂದ್ರ ಆ ಜ್ಞಾನಕ್ಕ ಜ್ಞಾನ ಪ್ರತಿಭಾಸ್ತೊಳಗ ಬರ್ತದ. ಅದ್ರೊಳಗ ಎಲ್ಲಾ ಲಕ್ಷಣಗಳು ಮತ್ತು ವಿಧೇಯ ಲಕ್ಷಣ ಅಂದ್ರೆ ಏನು, ಮತ್ತು ಈ ಕೋಶಗಳಂದ್ರೆ ಏನು, ಕೋಶಗಳು ಏನ್ ಕೆಲಸ ಮಾಡ್ತಾವು, 3 ಅವಸ್ಥೆಗಳು ಏನ್ ಕೆಲಸ ಮಾಡ್ತಾವು, ಎಲ್ಲವೂ ನಮಗ್ ಗೊತ್ತಾಗ್ತದೆ. ಅವಾಗ ನಮ್ಗ್ ಶಾಸ್ತ್ರ ತಿಳಿತು ಅಂದ್ರೆ ಆನಂದ ಆಗ್ತದ. ಶಾಸ್ತ್ರ ತಿಳಿತು ಅಂದ್ರೆ ನಮಗ್ ಆನಂದ ಆಗ್ತದೆ. ಇಲ್ಲಿಕಂದ್ರೆ ಶಾಸ್ತ್ರ ತಿಳಿಕಂದ್ರ ವಜ್ಜೆ ಆಗ್ತದೆ. ಏನಪ್ಪಾ ದಿನ ನಾವು ಕೇಳ್ತೀವಿ, ಏನು ಫಲಾನೇ ಆಗೋಲ್ಲ ಅಂದ್ರೆ ನಮ್ಮಲ್ಲಿ ವೈರಾಗ್ಯ ಇಲ್ಲ ಅಂತ ತಿಳ್ಕೊಳಂಗಿಲ್ಲ. ನಾವು ನಮ್ಮಲ್ಲಿ ಏನ ಭೋಗದ ಬಯಕೆ ನಷ್ಟ ಆಗಿಲ್ಲ ಅಂತ ತಿಳ್ಕೊಳಲ್ಲ. ನಾವ್ ಏನ್ ತಿಳ್ಕೊತೀವಿ, ಏನ್ ಬಿಡಪ್ಪ ಶಾಸ್ತ್ರ ಹೇಳಿದ್ದು ಹೇಳ್ತಾರ ಅಂತೇಳಿ ನಮ್ ವೃತ್ತಿ ಏನ್ ಮಾಡ್ತೇವೆ, ಹೊರಗೆ ತರ್ತೇವೆ. ಅಂದ್ರೆ ಬಿಡ್ತೇವೆ, ಶಾಸ್ತ್ರ ಬಿಡ್ತೇವೆ. ಇಂತ ಒಳ್ಳೆ ಕಾರ್ಯ ನಾಮಸ್ಮರಣೆ, ಇಂತ ಒಳ್ಳೆ ಶಿವಕಾರುಣ್ಯ ಶಿವನ ತಿಳ್ಕೊಳ್ಳೋದು, ಶಿವನನ್ನ ಭಜಿಸುದು ಬಿಟ್ಟು ಬಿಡ್ತೇವೆ. ಬಿಟ್ಟು ನಾವ್ ಏನಾಗ್ತೇವಪ್ಪ ಅಂದ್ರ ಅನಾಚಾರಿ ಅಂದ್ರ ಇಲ್ಲಿ ನಾವು ನಾಸ್ತಿಕರಾಗ್ಬಿಡ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳೋದು. ಒಳ್ಳೆ ಹೇಳೋದೇನೈತಿ, ನಾಸ್ತಿಕರಾಗದೆ ಆಸ್ತಿಕರಾಗಿ ಆ ಪರಮಾತ್ಮನನ್ನ ತಿಳ್ಕೊಳಕ್ ಹೋದೇವಂದ್ರ ನಮ್ಮ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ದ್ವಾರ ವೈರಾಗ್ಯ ಬರ್ತದ, ವೈರಾಗ್ಯ ದ್ವಾರ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಶಿವನನ್ನ ಇವತ್ತು ಮುಗಿತು. ಅದಕ್ಕೆಲ್ಲರೂ ಕೂಡ ಒಂದು ನಿಯಮವನ್ನ ಹಾಕೊಂಡು ಶಿವನನ್ನ ಭಜಿಸ್ರಿ, ಅದು ನಮಗ ಫಲ ಕೊಟ್ಟೇ ಕೊಡ್ತದ. ನಾವ್ ಇವತ್ತು ಎಲ್ಲದಕ್ಕೂ ಫಲ ಅದ್ರಿ, ನಮ್ ಲೌಕಿಕ ವ್ಯವಹಾರದಾಗ ಯಾವ್ದಕ್ ಫಲ ಇಲ್ಲ. ಹಂಗಿದು ಕಣ್ಣಿಗೆ ಕಾಣಲಾರ್ದಂತ ಫಲ ನಮ್ಗೆ ಎಷ್ಟು ಬರ್ತದ ಅಂದ್ರ ಇದಕ್ ಲೆಕ್ಕವೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ನಾವ್ ಬಹಳ ಸಲ ಹೇಳ್ತೀನಿ, ಒಳ್ಳೆ ಇದನ್ನ ಹೇಳ್ತಿರಲ್ರಿ ನೀವು ಅಂತ ನಿಮ್ಗೆ ಅನಿಸ್ತಿರ್ಬೇಕು. ಏನು ಫಲ ಅದಂದ್ರ, ಒಮ್ಮೆ ನಮ್ಮ ಮನಸ್ಸನ್ನ ಬ್ರಹ್ಮನಲ್ಲಿ ಸ್ಥಿತಿ ಮಾಡಕ್ ಬತ್ತು ಅಂದ್ರ ನಮಗ 700 ಆಕಳಗಳನ್ನ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ, ಅಷ್ಟು ಪುಣ್ಯ ಬರೇ ಒಂದಿಷ್ಟು ಬ್ರಹ್ಮನಲ್ಲಿ ಮನಸ್ಥಿತಿ ಮಾಡಕ್ ಗುರ್ತಾಯ್ತು ಅಂದ್ರ, ಸ್ಥಿತಿ ಆಯ್ತು ಅಂದ್ರ ಅಷ್ಟು ಪುಣ್ಯ ಅದಂತ. ಎಷ್ಟು 1000 ಯಜ್ಞಗಳನ್ನ ಮಾಡಿದ್ರ 1000 ಯಜ್ಞಗಳನ್ನ ಮಾಡಿದ್ರೆ ಎಷ್ಟು ಫಲ ಸಿಗ್ತದ. ಒಂದು ಯಜ್ಞ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದ, 10 ಲಕ್ಷ ಗಟ್ಲೆ ಫಲ ಬರ್ತದ. ಎಷ್ಟು ಮಂದಿಗೆ ಸಾಮಾನ್ ಜೂಡ ಮಾಡ್ಬೇಕು, ಎಷ್ಟು ಮಂದಿ ಋಷಿ ಅವ್ರನ್ನ ಯಾರು ಋತ್ವಿಕರನ್ನ ಬ್ರಾಹ್ಮಣರನ್ನ ಕರೆಸಬೇಕು, ಈ ಎಲ್ಲಾ ಸ್ವಚ್ಛ ಮಾಡ್ಬೇಕು, ದಾನ ಮಾಡ್ಬೇಕು. ಎಷ್ಟು ಮಾಡುದ್ರಿಂದ ಒಂದು ಯಜ್ಞ ಮಾಡ್ಬೇಕಾದ್ರ ಎಷ್ಟಂದ್ರ 10 ಲಕ್ಷ ಗಟ್ಲೆ ಖರ್ಚು ಬರ್ತದಂತ ಈಗಿನ ಕಾಲದಾಗ. ಹಂಗ ನಾವು 1000 ಯಜ್ಞಗಳನ್ನ ಮಾಡಿದ್ರ ಅದರಿಂದ ಎಷ್ಟು ಫಲ ಬರ್ಬೇಕು. ಅಷ್ಟಿ ಆತ್ಮಜ್ಞಾನದೊಳಗ ನಮ್ಮ ಮನಸ್ಸು ಒಂದು ಕ್ಷಣ ಬ್ರಹ್ಮನಲ್ಲಿ ಸ್ಥಿತಿ ಆಯ್ತು ಅಂದ್ರ ಅಷ್ಟು ಫಲ ಅದಂತಿದು ಆತ್ಮಜ್ಞಾನದ ತಿರುಳು. ಅದಕ್ಕೆ ನಾವು ಎಲ್ಲರೂ ಕೂಡ ಅದರ ಉದ್ದೇಶ ಇಟ್ಕೊಂಡು ಆ ಸ್ಥಿತಿಯನ್ನ ನೀವು ಪಡ್ಕೊಳ್ಳೋಣ, ಶಿವನನ್ನ ಕರುಣೆಯನ್ನು ಪಡ್ಕೊಳ್ಳೋಣ ಅನ್ನುವಂಥದ್ದನ್ನ
ಶಿವಕಾರಣ ಬಗ್ಗೆ ಮಾತಾಡಿ ಮತ್ತ ನಾಳೆಗೆ ಜೀವನನ್ನ ಕುರಿತು ಎಲ್ಲರೂ ಚಿಂತನೆ ಮಾಡ್ಕೋತ ಇನ್ನು ಸ್ವಲ್ಪ ಆ ಇನ್ನು ಎಲ್ಲರಿಗೂ ಕೂಡ ಸ್ವಲ್ಪ ಲಕ್ಷಣ ಹೇಳಕ್ ಬರ್ಬೇಕು. ಶಾಸ್ತ್ರ ಹೇಳೋದು ಬೇಕಾಗಿಲ್ಲ, ನಮ್ಗೆ ಶಬ್ದಗಳು ಬೇಕಾಗಿಲ್ಲ. ನಮಗ್ ಮಂದಿಗೆ ಹೌದು ಅನ್ಸ್ಕೊಂಡು ರೊಕ್ಕ ಪಡಿಯೋದು, ಮಂದಿ ಕಡೆ ಹೂವಿನ ಹಾಕ್ಸ್ಕೊಳ್ಳೋದು ನಮ್ ಗ್ರೂಪ್ನಾಗ ಯಾರಿಗೂ ಬೇಕಾಗಿಲ್ಲ, ಅವಶ್ಯ ಇಲ್ಲ ಅದು. ನಮಗ್ ಏನು ಬೇಕಾಗ್ಯದಂದ್ರ ಆ ಲಕ್ಷಣ ತಿಳ್ಕೊಂಡೇವಂದ್ರ, ನನ್ನ ಸ್ಥಿತಿ ಇರುವಿಕೆಯನ್ನು ತಿಳ್ಕೊಂಡೇವಂದ್ರ, ಅಲ್ಲಿ ತಿಳಿತು ಅಂದ್ರ ಅವಾಗ ಏನಾಗ್ತದ, ಈ ಅಜ್ಞಾನ ಅಂದು ಹೋಗ್ತದ. ಅಜ್ಞಾನ ಹೋದಲ್ಲಿ ಮಾತ್ರ, ಸ್ವಚ್ಛ ಇದ್ದಲ್ಲಿ ಮಾತ್ರ ಸತ್ಯಂ ಶಿವಂ ಸುಂದರಂ, ಸತ್ಯ ಇದ್ದಲ್ಲಿ ಅದ್ರ ಸತ್ಯ ಜ್ಞಾನ ಆಯ್ತು ಅಂದ್ರ ಅವಾಗ ನಮ್ಗ ಆನಂದನು ಕೊಡ್ತದ. ಆ ಇರುವಿಕೆ ಏನೈತಿ, ನಾ ಸತ್ಯ ಸ್ವರೂಪ ನಾನಿದ್ದೀನಿ. ಸತ್ತು ಅಂದ್ರೆ ನಾ ಮೂರು ಕಾಲದಾಗ ಇದ್ದವನೇ ನಾನಿದ್ದೀನಿ. ಸದ್ರೂಪ ಚಿದ್ರೂಪ, ಸತ್ತು ಚಿತ್ತು ಆನಂದ ಮತ್ತು ನಿತ್ಯ ಪರಿಪೂರ್ಣ ವಸ್ತು ಜ್ಞಾನ ಹಾಕದ. ನಾನು ಸತ್ಯ ಅಂದ್ರ ನಾ ಯಾವಾಗಲೂ ಇದ್ದಾವ ಅನ್ನುವಂಥದ್ದನ್ನ ಅನುಭವಕ್ಕೆ ಬತ್ತು ಅಂದ್ರ ಈ ದೇಹ ನಾನು ಅಂತ ಬಡ್ಕೋತದಲ್ಲ, ನಾ ಹೆಂಗ್ ಸಾಯ್ಲಿ, ನಾ ಹೆಂಗ್ ಹೋಗ್ಲಿ, ನಾನೇ ಇರ್ಬೇಕು ಅಂತ ಏನ್ ಬಡ್ಕೋತದಲ್ಲ, ಈ ದೇಹ ಹೋಗ್ತದಪ್ಪ, ನಾ ಹೋಗವಲ್ಲ ಅನ್ನುವಂಥದ್ದಲ್ಲಿ ಜ್ಞಾನಕ್ಕ ನಾ ಮೂರು ಕಾಲಾಗಿದ್ದಾವ. ಮತ್ತ ನಾ ಯಾವುದರಿಂದಲೂ ಬಾಧ ಆಗುದಿಲ್ಲ. ಇವತ್ತೆಲ್ಲ ಒಂದೊಂದರಿಂದ ಬಾಧ ಆಕ್ಕಾವ. ಇವತ್ತ ಹುತ್ತಿನ ಹಾವ ಬಡಿಗಿಲಿಂದ ಬಾಧ ಹೊಂತದ. ಇವತ್ತ ಹಗ್ಗದ ತೋರಿದ ಹಗ್ಗದ ಜ್ಞಾನ ಆಯ್ತು ಅಂದ್ರೆ ಹಾವು ಬಾಧ ಹಾಕದ. ಆದ್ರ ನಾನು ಎದರ್ಲಿಂದ ಬಾಧ ಹಾಕಿನಂದ್ರೆ ಯಾವುದ್ರಲಿಂದ ಆಗಲಾರ್ದಂತ ನಾನು ಸತ್ತು, ನಾನು ಮೂರು ಕಾಲಾಗಿರವ, ನಾನು ಆತ್ಮ ಅನ್ನುವಂತ ಜ್ಞಾನ ಆಗ್ಬೇಕಂದ್ರ ಇದನ್ನ ಏನ್ ಮಾಡ್ಬೇಕು ಅಂದ್ರ ಹಿಂಗ ಪರಮಾತ್ಮನನ್ನ ಭಜಿಸಿ ಅಂತಃಕರಣ ಶುದ್ಧ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ತಿಳಿಸಿ ನನ್ನೊಂದೆರಡು ಮಾತುಗಳನ್ನ ಏನೋ ಹೆಚ್ಚು ಕಮ್ಮಿ ಆಗ್ತಾವ. ಇನ್ನು ಅಲ್ಲಿ ಶಿವಕಾರಣ ಸ್ಥಳದ ಮಗಳಕ್ಕಾಗಿ ಏನೋ ಹೆಚ್ಚು ಮಾತನ್ನು ಬಳಸ್ತೇವೆ. ಅದಕ್ಕೆ ತಾವೆಲ್ಲರೂ ನನ್ನನ್ನ ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ಸಿದ್ಧಾರ್ಥ ಪಾದ ಕಲ್ಪಿಸಿ ಮುಕ್ತಾಯ ಮಾಡ್ತೇನೆ. ಈ ಕಾರ್ಯಕ್ರಮ ಭಾಗಿಯಾದಂತ ತಮ್ಮೆಲ್ಲರಿಗೂ ಕೂಡ ಶರಣರ ಪಾದಕ್ಕೆ ಶರಣಾರ್ಥಿ ಸಲ್ಲಿಸಿ ನಾನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನೊಂದು ದಯವಿಟ್ಟು ತಮ್ಮಲ್ಲಿ ಇನ್ನೊಂದು ಪ್ರಾರ್ಥನೆ, ನಾವೊಂದ್ ಸ್ವಲ್ಪ ಒಂದ್ ಜರ ಬ್ಯಾರೆ ಕೆಲ್ಸದ ಸಂಬಂಧ ನಾವು ಹೊರಗೆ ಹೋಗ್ತೀನಿ. ನಮ್ಮ ಅಮರೇ ಮುತ್ಯಾರ ನಡ್ಸ್ಕೊಂಡು ಹೋಗ್ತಾರ. ಮತ್ ನಾ ಬರುದು ಹೋಗುದು ಮಾಡ್ತೀನಿ. ಒಂದ್ ಜರ ಫೋನ್ ಹಚ್ಚಬೇಕಾಗಿದೆ, ಫೋನ್ ತಿಳ್ಕೊಬೇಕಾಗಿದೆ. ಅದಕ್ಕೆ ನಾನು ಹೊರಗೆ ಹೋಗ್ತೀನಿ. ಅದಕ್ಕೆ ತಾವೆಲ್ಲರೂ ಕೂಡ ಇನ್ನೊಂದು 20 ಸಹಕರಿಸ್ತಾರ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೂಡ ಪ್ರಾರ್ಥಿಸ್ತೇನೆ. ಇನ್ನೊಂದಿಷ್ಟು ಜನ ಸಹಕಾರ ಮಾಡಿದ್ರಿ ಅಂದ್ರ ನೀವು ನಾನು ಲಕ್ಷಣ ಬರುತ್ತಾನೂ ಬಿಡುದಿಲ್ಲ. ಆ ಶಾಸ್ತ್ರ ನಿಮ್ಗೆ ಅನುಭವಕ್ಕೆ ಬರುತ್ತಾನ ಒಬ್ಬೊಬ್ಬೊಬ್ಬರು ತಗೊಂಡು ನಾನು ಎಲ್ಲರಿಗೂ ಕೂಡ ಅದ್ರ ಸೂತ್ರ ನಮ್ ಗ್ರೂಪ್ನ್ಯಾಗ ಓಂ ನಮಃ ಶಿವಾಯ ಗ್ರೂಪ್ನ್ಯಾಗ ಇದ್ದವ್ರಿಗೆ ಅದ್ರ ಸೂತ್ರವನ್ನ ನಾವು ತಿಳಿಸುತ್ತಾನೆ ಬಿಡುದಿಲ್ಲ. ಹೇಳಕ್ ಬರ್ಲಿಕ್ಕೂ ಇನ್ನೊಬ್ಬೊಬ್ಬರು ಮಹಾತ್ಮರಿಂದ ಕರೆಸಿ ಅದನ್ನ ತಮ್ಮಗ ಸ್ಪಷ್ಟತೆ ಮಾಡುತ್ತಾನೂ ನಾ ಬೆನ್ನು ಬಿಡುದಿಲ್ಲ ಅನ್ನುವಂಥದ್ದನ್ನ ತಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ. ಈಗ ಒಂದ್ ಸ್ವಲ್ಪ ನಾನು ಹೊರಗೆ ಹೋಗ್ತೀನಿ. ನಮ್ಮ ಅಮರೇ ಮುತ್ಯಾರ ನಡ್ಸ್ಕೊಂಡು ಹೋಗ್ತಾರ ಅಂತೇಳಿ ಅವರಲ್ಲಿ ಪ್ರಾರ್ಥನೆ. ಓಂ ನಮಃ ಶಿವಾಯ. ಅಮರೇ ಮುತ್ಯಾರ.